ಚೆನ್ನಾಗಿಲ್ಲ ಅಂದ್ರೆ ಚಪ್ಪಲಿ ತಗೊಂಡು ಹೊಡೀರಿ, ಉಡ್ಸ್ಕೊಳಕ್ ನಾವ್ ರೆಡಿ ಇದೀವಿ. ಚೆನ್ನಾಗಿದ್ರೆ ಚಪ್ಪಾಳೆ ಹೊಡೀರಿ. ದೊಡ್ಡ ಮನುಷ್ಯ ಸಿನಿಮಾ ಜನಗಳಿಂದ ದೂರ ಆಗಿ ಜನಗಳಿಂದ ಸೋಲೋದಕ್ಕೆ ಕಾರಣ ಕಂಪ್ಲೀಟ್ಲಿ ಒಬ್ಬ ಡಿಸ್ಟ್ರಿಬ್ಯೂಟರ್ ಪ್ರಶಾಂತ್ ಬಾಗೂರ್. ಒಬ್ಬ ಡಿಸ್ಟ್ರಿಬ್ಯೂಟರ್ ಮೋಸ ಮಾಡಿ ಸಿನಿಮಾ ಸೋಲಿಸ್ತಾ ಇದಾರೆ. ದಯವಿಟ್ಟು ಸೋಲಾಕ್ಬಿಡ್ಬೇಡಿ ಅಷ್ಟೇ. ಇಂಡಸ್ಟ್ರಿನಲ್ಲಿ ಇವತ್ತು ಯಾರೆಲ್ಲ ದೊಡ್ಡ ಸ್ಥಾನದಲ್ಲಿ ಕೂತಿದ್ದಾರೆ ಅವರೆಲ್ಲರೂ ಇದ್ದಾರೆ. ಯಾರು ಬೇಕಾದ್ರೂ ನಮ್ಮನ್ನು ಕರಿಬೋದು ಅನ್ನೋ ಒಂದು ಎಕ್ಸ್ಪೆಕ್ಟೇಷನ್ಸ್ ಎಲ್ಲ ಇದೀವಿ. ಇಂಥವ್ರೆ ಅಂತ ಅಂದ್ಬಿಟ್ಟು ನಾವು ಯಾವ್ದನ್ನು ಯೋಚನೆ ಮಾಡ್ತಿಲ್ಲ. ಈಗ ಯಾಕೆಂತಂದ್ರೆ ಮುಳುಗ್ತಾ ಇದೀವಿ. ಅಟ್ಲೀಸ್ಟ್ ಒಂದು ಉಲ್ಕಡ್ಡಿ ಸಹಾಯ ಬೇಕು ನಮಗೆ. ಆ ಉಲ್ಕಡ್ಡಿನ ಯಾರು ಕೊಟ್ಟರು ನಾವು ಹಿಡ್ಕೊಂಡು ಮೇಲೆ ದೊಡ್ತೀವಿ. ಇವಾಗ ನಾನೇನು ಸೂಪರ್ ಸ್ಟಾರ್ ಅಲ್ಲ. ಬೆಳಿಗ್ಗೆ 6 ಗಂಟೆಗೆ ಬಂದು ಕ್ಯೂ ನಿಂತು ಜನ ನನ್ನ ಸಿನಿಮಾ ನೋಡೋದಕ್ಕೆ. ನಮಸ್ತೆ, ಬಿ ಗಣಪತಿ ಚಾನಲ್ಗೆ ಸ್ವಾಗತ. ನಿಮಗೂ ನೆನಪಿದೆ ಅಂತ ಅಂದ್ಕೊಳ್ತೇನೆ. ದೊಡ್ಡ ಮನಸ ಅನ್ನುವಂತ ಒಂದು ಸಿನಿಮಾ ಬಂತು. ಒಂದು ಹಂತದ ನಿರೀಕ್ಷೆಯನ್ನು ಹುಟ್ಟುಹಾಕಿತ್ತು. ಅಲ್ಲಿ ಇಲ್ಲಿ ಕೆಲವು ರಿವ್ಯೂಗಳು ಬಂದವು. ಆ ರಿವ್ಯೂಗಳು ಕೂಡ ಒಬ್ಬ ಹೊಸ ಹುಡುಗ, ಶರತ್ ಕೃಷ್ಣ ಅನ್ನುವಂತ ಹುಡುಗ ನಟನೆ ಮತ್ತು ನಿರ್ದೇಶನದ ಮೂಲಕ ಒಂದು ಹೊಸ ತನವನ್ನ ಕಟ್ಟುವ ಪ್ರಯತ್ನವನ್ನ ಮಾಡಿದ್ದಾನೆ ಅನ್ನುವಂತ ಮಾತನ್ನು ನೀವು ಕೇಳಿರ್ಲಿಕ್ಕೆ ಸಾಧ್ಯ. ಅದರ ಮಧ್ಯೆನೇ ಕೆಲವು ರೀಲ್ಸ್ಗಳನ್ನು ನೋಡಿರಬಹುದು. ಸ್ವತಃ ಸಿನಿಮಾವನ್ನ ಡೈರೆಕ್ಟ್ ಮಾಡಿ ನಾಯಕ ನಟನಾಗಿ ಅಭಿನಯಿಸಿದ ಇದೇ ಶರತ್ತು ತನಗಾದ ನೋವು, ತನ್ನನ್ನ ಮಧ್ಯದಾರಿಯಲ್ಲಿ ಬಿಟ್ಟಂತ ಒಬ್ಬ ವಿತರಕನ ಮೋಸ, ವಂಚನೆ, ಇವೆಲ್ಲವನ್ನ ಗೋಳಿಟ್ಟು ನನ್ನ ಸಿನಿಮಾವನ್ನ ಸಂಪೂರ್ಣವಾಗಿ ಕೊಂದ ಈ ಮನುಷ್ಯ ಅನ್ನುವಂಥ ದನಿಯನ್ನು ನೀವು ಕೇಳಿರ್ತೀರಿ. ಆ ವ್ಯಕ್ತಿಯೊಟ್ಟಿಗೆ ಒಂದಿಷ್ಟು ಮಾತಾಡೋಣ ಅಂತ ಕರೆಸಿದ್ದೇನೆ. ಯಾಕೆಂತಂದ್ರೆ ಅದರ ಕಾರ್ಯಕಾರಣ ಏನು, ಏನಾಯಿತು, ಮೋಸ ಅಂದ್ರೆ ಏನು, ಅಥವಾ ಯಾವ ರೀತಿಯ ಮೋಸ, ಈ ಸಿನಿಮಾ ನಿಜಕ್ಕೂ ನಿಮ್ಮನ್ನ ತಲುಪಿ ಅದು ಗೆಲ್ಲುವ ತಾಕತ್ತಿತ್ತೆ, ಈ ಎಲ್ಲ ಪ್ರಶ್ನೆಗಳು ಒಂದಿಷ್ಟು ದಿನ ನನ್ನನ್ನು ಕಾಡೋದ್ರಿಂದ, ನಾವು ಒಂದಿಷ್ಟು ಕಾಲ ಸಿನಿಮಾ ರಂಗದಲ್ಲಿ ಇದ್ದದ್ರಿಂದ ಹೊಸ ತಲೆಮಾರಿನ ಹುಡುಗರಿಗೆ ಅನ್ಯಾಯ ಆದಾಗ ಅದನ್ನ ಒಂದು ಹಂತಕ್ಕೆ ನ್ಯಾಯ ಕೊಡುವ ಅಥವಾ ಅನ್ಯಾಯ ಆದದ್ದು ಏನು ಅಂತ ಕನಿಷ್ಠ ಮಟ್ಟದಲ್ಲಿ ನಿಮ್ಮೆದುರು ಅದನ್ನು ಪ್ರಚುರಪಡಿಸುವ ಒಂದು ಜವಾಬ್ದಾರಿ ನಮ್ಮ ಮೇಲೆ ಇದೆ ಅಂತ ಅಂದ್ಕೊಂಡು ಶರತ್ತನ್ನ ಇವತ್ತು ಸ್ಟುಡಿಯೋಕ್ಕೆ ಕರೆಸಿದ್ದೇನೆ. ಏನು ಹೇಳ್ತಾನೆ ಅಂತ ಕೇಳೋಣ. ಶರತ್ ಕೃಷ್ಣ, ನಮಸ್ತೆ. ನಮಸ್ತೆ ಸರ್. ನಿಮ್ಮ ಸಿನಿಮಾ ಮಾಡಿದ ಉತ್ಸಾಹವನ್ನು ಗಮನಿಸಿದ್ದೇನೆ. ಆಮೇಲೆ ಸಿನಿಮಾಕ್ಕೆ ಬಂದು ಏನೋ ಒಂದು ಗೆಲ್ಲಬೇಕು ಅಥವಾ ನನ್ನದೇ ಆದಂಥ ಒಂದು ಮಾರ್ಗವನ್ನು ಸೃಷ್ಟಿ ಮಾಡ್ಕೋಬೇಕು, ಈ ಎಲ್ಲ ಹಿನ್ನೆಲೆಯಲ್ಲಿ ಸ್ನೇಹಿತರು ನೀವು ಎಲ್ಲರೂ ಸೇರಿ ದೊಡ್ಡ ಮನುಷ್ಯ ಅಂತ ಒಂದು ಸಿನಿಮಾ ಮಾಡಿದ್ರಿ. ಹಾಜರಿ ಹಾಕು ಈಗಲೇ ನೀನು ಇನ್ನೂ ತಡ ಮಾಡದೆ. ಆ ಸಿನಿಮಾ ಬಿಡುಗಡೆಯಾದ ಹೊತ್ತಲ್ಲಿ ಒಂದಿಷ್ಟು ನೋವು, ದುಃಖ, ನಿಮ್ಮ ಆ ಅನಿರೀಕ್ಷಿತ ಆಘಾತದ ಎಲ್ಲ ಒಂದು ಇಷ್ಟು ವಿಡಿಯೋಗಳನ್ನು ಗಮನಿಸಿದೆ ನಾನು. ಚೆನ್ನಾಗಿಲ್ಲ ಅಂದ್ರೆ ಚಪ್ಪಲಿ ತಗೊಂಡು ಹೊಡೀರಿ, ಉಡ್ಸ್ಕೊಳಕ್ ನಾವ್ ರೆಡಿ ಇದೀವಿ. ಚೆನ್ನಾಗಿದ್ರೆ ಚಪ್ಪಾಳೆ ಹೊಡೀರಿ. ಇಲ್ಲ ಸರ್, ಇದು ಒಬ್ಬ ಡಿಸ್ಟ್ರಿಬ್ಯೂಟರ್ ಇಂದ ಸೋತಿದೆ ಸಿನಿಮಾ. ಒಬ್ಬ ಡಿಸ್ಟ್ರಿಬ್ಯೂಟರ್ ಇಂದ ಸೋತಿದೆ. ಯಾಕೆ ಹಾಗಾಯ್ತದು ಅಂದ್ರೆ ಸರ್, ಅದೇ ಡಿಸ್ಟ್ರಿಬ್ಯೂಟರ್ ಪ್ರಶಾಂತ್ ಬಾಗೂರ್ ಅಂತ, ಬಾಗೂರ್ ಟಾಕೀಸ್ ಅನ್ನೋದೊಂದು ಸಂಸ್ಥೆ ಇಟ್ಕೊಂಡು ಡಿಸ್ಟ್ರಿಬ್ಯೂಷನ್ ಮಾಡಿಕೊಡ್ತೀನಿ ಅಂತ ಹೇಳಿ ನಮ್ಮೊಟ್ಟಿಗೆ ಕೈ ಜೋಡಿಸಿ ನಮಗೆ ಬೇಕಾದಂಥ ಒಂದು ಸೂಕ್ತವಾದಂಥ ಶೋಗಳಾಗಿರ್ಬೋದು, ಮಲ್ಟಿಪ್ಲೆಕ್ಸಲ್ಲಿ ಟೈಮಿಂಗ್ಸ್ಗಳಾಗಿರ್ಬೋದು, ಆ ಒಂದು ಪ್ರೈಮ್ ಟೈಮಿಂಗ್ಸಲ್ಲಿ ನಮಗೆ ಶೋ ಕೊಡಿಸ್ಲಿಲ್ಲ. ನಮಗೆ ಬೇಕಾದಂಥ ಒಂದು ಥಿಯೇಟರ್ ಸೆಟಪ್ಗಳನ್ನ ಕರೆಕ್ಟಾಗಿ ಮಾಡ್ಕೊಳ್ಳಿಲ್ಲ ಸಿಂಗಲ್ ಸ್ಕ್ರೀನಲ್ಲಿ. ಸೊ ಎಲ್ಲೇ ಹೋದ್ರೂ ಮಲ್ಟಿಪ್ಲೆಕ್ಸಲ್ಲಿ ಅರ್ಲಿ ಮಾರ್ನಿಂಗ್ ಶೋಸ್ ಕೊಟ್ಬಿಟ್ಟು ಜನ ಬರಬೇಕು ಅಂತ ಹೇಳಿದ್ರೆ ಖಂಡಿತವಾಗ್ಲೂ ಇವತ್ತು ಕನ್ನಡ ಸಿನಿಮಾಗಳಿಗೆ ಅಲ್ಲ, ನಮ್ಮ ಹೊಸಬ್ರು ಸಿನಿಮಾಗಳಿಗೆ ಅಲ್ಲ, ಸ್ಟಾರ್ ಸಿನಿಮಾಗಳಿಗೂ ಬೆಳಿಗ್ಗೆ 10 ಗಂಟೆ ಶೋ, 11 ಗಂಟೆ ಶೋಗೆ ಯಾರೂ ಜನ ಬಂದು ಅವ್ರ ಕೆಲಸ ಬಿಟ್ಟು ಬಂದು ನಮ್ಮ ಸಿನಿಮಾಗಳನ್ನ ನೋಡಲ್ಲ. ಆ ಥರ ಇರ್ಬೇಕಾದ್ರೆ ನಾನೊಬ್ಬ ಹೊಸಬ, ನನ್ನ ಏನು ಪರ್ಫಾರ್ಮ್ ಮಾಡಿರ್ತೀವಿ ಅನ್ನೋದೇ ಜನಕ್ಕೆ ಗೊತ್ತಿರಲ್ಲ. ಮೌತ್ ಟಾಕಿಂದನೇ ನಮ್ಮ ಸಿನಿಮಾಗೆ ಜನ ಬರುವಂಥ ಒಂದು ಕಾರ್ಯ ನಡಿಬೇಕಾಗಿತ್ತು. ಸೊ ಹಾಗಾಗಿ ನಾವು ಪ್ರೈಮ್ ಟೈಮಲ್ಲಿ ಶೋಸ್ ಕೇಳಿದ್ವಿ. ಮಲ್ಟಿಪ್ಲೆಕ್ಸಲ್ಲಿ ಆಗಿರ್ಬೋದು ಅಥವಾ ಸಿಂಗಲ್ ಸ್ಕ್ರೀನಲ್ಲಿ ಆಗಿರ್ಬೋದು, ಥಿಯೇಟರ್ ಸೆಟಪ್ ಹ್ಯೂಜ್ ಲೆವೆಲ್ಗೆ ಇರಬೇಕು ಅನ್ನೋದನ್ನೇ ನಾವು ಡಿಸ್ಕಸ್ ಮಾಡಿದ್ವಿ. ಸೊ ಆತ ಎಲ್ಲನೂ ಮಾಡ್ತೀನಿ ಅಂತೇಳಿ, ಎಲ್ಲನೂ ಮಾಡ್ಕೊಡ್ತೀನಿ ಅಂತೇಳಿ ನಂಬಿಸಿ ನಮ್ಮನ್ನು ಗುರುವಾರ ಮಧ್ಯರಾತ್ರಿ 12:30 ತನಕನೂ ನಮ್ಮನ್ನು ನಂಬಿಸಿ ಆವಾಗ ಹೇಳ್ತಾರೆ, ಇಲ್ಲ ನಮಗೆ ಅರ್ಲಿ ಮಾರ್ನಿಂಗ್ ಶೋಸೇ ಕೊಟ್ಟಿರೋದು.
ಥಿಯೇಟರ್ ಅವರೆಲ್ಲ ಬ್ಯಾಕ್ ಸ್ಟೆಪ್ ಆಗೋದ್ರು. ನಮ್ಗೆ ಇಷ್ಟೇ ಥಿಯೇಟರ್ ಸಿಕ್ಕಿರೋದು ಅಂತೇಳಿ 100-120 ಥಿಯೇಟರ್ ತನಕ ನಮ್ಗೆ ಆಸೆ ಹುಟ್ಟಿಸಿ ಏಕಾಏಕಿ 42 ಥಿಯೇಟರ್ಗಳು ಕೊಟ್ಟು ಅದರಲ್ಲಿ ಒಂದು 9 ಮಲ್ಟಿಪ್ಲೆಕ್ಸ್ ಟೈಮಿಂಗ್ಸ್ಗಳು ಕೊಟ್ಟು ಮೇನ್ ಥಿಯೇಟರ್ನಲ್ಲೇ ಒಂದೇ ಒಂದು ಶೋ ಕೊಟ್ಟು ನಮಗೆ ತುಂಬ ಅಂದರೆ ತುಂಬ ಜನಗಳಿಗೆ ರೀಚೇ ಆಗದೆ ಇರೋ ರೀತಿ, ಸಿನಿಮಾ ಜನಗಳಿಗೆ ಆಕ್ಸೆಸಬಲ್ ಇಲ್ಲದೆ ಇರೋ ರೀತಿಯಲ್ಲಿ ನಮಗೆ ಶೋಸ್ ಮತ್ತು ಟೈಮಿಂಗ್ಸ್ ಕೊಟ್ಟು ಆತ ನಮಗೆ ಮಾಡಿದಂಥ ಮೋಸ ದೊಡ್ಡ ಮನುಷ್ಯಗೆ ಈ ಒಂದು ಸೋಲಿಗೆ ಕಾರಣ ಆಗುತ್ತೆ. ಇದು ನೇರ ಜವಾಬ್ದಾರಿ ಆ ವ್ಯಕ್ತಿನೇ ಆಗ್ತಾರೆ. ಯಾಕೆಂದರೆ ಆಡಿಯನ್ಸ್ ಪಾಯಿಂಟ್ ಆಫ್ ವ್ಯೂ ಸಿನಿಮಾ ಸೋತಿಲ್ಲ, ಜನ ಥಿಯೇಟ್ರಿಗೆ ಬರೋಕ್ಕೆ ರೆಡಿ ಇದ್ದಾರೆ, ಸಿನಿಮಾ ಒಳ್ಳೆ ಸಿನಿಮಾ ಅಂತ ಹೇಳಿದಾಗ ಜನ ಬಂದೇ ಬರ್ತಾರೆ. ಸೊ ಇಲ್ಲಿ ಒಬ್ಬ ಮೂರ್ಖನ ಸಹವಾಸ ನಾವು ಮಾಡಿದ್ರಿಂದ ಏನಂದ್ರೆ ಆ ವ್ಯಕ್ತಿಯಿಂದ ಹೇಗೆ ಅವರ ಸಂಪರ್ಕ ಆಯ್ತು ನಿಮಗೆ? ಅದು ನಮ್ಮ ಸ್ನೇಹಿತರಿಂದನೇ. ಈಗ ನಮ್ಮ ಸಿನಿಮಾದಲ್ಲಿ PRO ಕೆಲಸ ಮಾಡ್ತಾ ಇದ್ದಾರೆ ರಮಿತ್ ಇಲಕ್ಕಿ ಅಂತೇಳಿ, ಅವ್ರ ಥ್ರೂನೇ ನಮ್ಗೆ ಅವ್ರ ಪರಿಚಯ ಆಗಿದ್ದು. ಈಗ ಒಬ್ಬ ಮನುಷ್ಯನ ಇನ್ನೊಬ್ಬ ಏನಕ್ಕೆ ಇಂಟ್ರೊಡ್ಯೂಸ್ ಮಾಡ್ಕೊಡ್ತಾರೆ ಅಂತ ಹೇಳಿದ್ರೆ ಒಳ್ಳೆ ವ್ಯಕ್ತಿ ಕೆಲಸ ಮಾಡ್ತಾರೆ, ಆತ ಮಾತಾಡೋದು ನೋಡಿದ್ರೆ ರಾಕೆಟ್ ಸೈನ್ಸ್ ಮಾತಾಡೋದು, ಕೂತ್ಕೊಂಡು ಸೈಂಟಿಫಿಕಲಿ ನಾನು ಸಿನಿಮಾ ನೋಡಿದ ತಕ್ಷಣ ಗೊತ್ತಾಗುತ್ತೆ ನನಗೆ ಈ ಸಿನಿಮಾನ ನಾನು ಯಾರಿಗೆ ಪ್ರೆಸೆಂಟ್ ಮಾಡಬೇಕು, ಎಲ್ಲಿ ಥಿಯೇಟ್ರಲ್ಲಿ ಯಾವ ಥಿಯೇಟ್ರಿಗೆ ಬಿಡಬೇಕು, ಯಾವ ಟೈಮಿಂಗ್ಸಿಗೆ ಬಿಡಬೇಕು ಅಂತ ಆತ ಕ್ಯಾಲ್ಕುಲೇಟ್ ಮಾಡ್ತಾನಂತೆ. ಅವ್ರ ಹಿನ್ನೆಲೆ ಏನು ತಿಳ್ಕೊಂಡಿದ್ರೆ ಏನಾದ್ರು? ಅವ್ರ ಹಿನ್ನೆಲೆ ಆತ ಬಂದು ನಮ್ಗೆ ಹೇಳ್ಕೊಂಡಿರೋ ಪ್ರಕಾರ ಜಾಗ್ವಾರ್ ಅನ್ನೋ ಸಿನಿಮಾದಿಂದ ಕೆಲಸ ಶುರು ಮಾಡಿರೋದು ನಾನು. ನಿಖಿಲ್ ಕುಮಾರಸ್ವಾಮಿ ಅವರ ಜಾಗ್ವಾರ್ ಅನ್ನೋ ಸಿನಿಮಾದಲ್ಲಿ ನಾನು ಕೆಲಸ ಶುರು ಮಾಡಿದ್ದು. ಕುಮಾರಸ್ವಾಮಿ ಅವರ ಒಂದು ಗೈಡೆನ್ಸ್ ಅಲ್ಲಿ ನಾನು ಕೆಲಸ ಮಾಡಿದ್ದೀನಿ ಅಂತ ದೊಡ್ಡ ವ್ಯಕ್ತಿಗಳ ಹೆಸರು ಹೇಳ್ತಾರೆ. ಶಾಲಿನಿ ಆರ್ಟ್ಸ್ ಅಂತ ಜಾಕ್ ಮಂಜು ಅವರ ಅಂಡರಲ್ಲಿ ನಾನು ಕೆಲಸ ಮಾಡಿದ್ದೀನಿ, ಅವರ ನಮಗೆ ಮಾರ್ಗದರ್ಶನ ಮಾಡಿರೋದು, ಅವ್ರು ನಮ್ಗೆ ಎಕ್ಸ್ಪೀರಿಯನ್ಸ್ ಕೊಟ್ಟಿರೋದು ಅಂತೇಳಿ. ಬಟ್ ಅದೆಲ್ಲ ಎಷ್ಟು ನಿಜನೋ ಎಷ್ಟು ಸುಳ್ಳೋ ನಮಗೂ ಗೊತ್ತಿಲ್ಲ. ಬಟ್ ಆತ ಹೇಳ್ಕೊಳ್ಳೋದು ಮಾತ್ರ ಈ ರೀತಿ, ನಾವು ಇಂತಿಂಥ ಸಂಸ್ಥೆನಲ್ಲಿ ಕೆಲಸ ಮಾಡಿದ್ದೀವಿ, ನನಗೆ ಅಷ್ಟು ಎಕ್ಸ್ಪೀರಿಯನ್ಸ್ ಇದೆ, ಇಷ್ಟು ಎಕ್ಸ್ಪೀರಿಯನ್ಸ್ ಇದೆ, ನಾನು ಆ ಲೆವೆಲ್ಗೆ ಥಿಯೇಟರ್ ಸೆಟಪ್ ಮಾಡಬಲ್ಲೆ, ನಾನು ಈ ಲೆವೆಲ್ಗೆ ಮಲ್ಟಿಪ್ಲೆಕ್ಸಲ್ಲಿ ಶೋಗಳನ್ನ ತೊಗೊಳ್ಬಲ್ಲೆ, ನನಗೆ ಅಷ್ಟು ಕ್ಯಾಲಿಬರ್ ಇದೆ ಅಂತೇಳಿ ಆತ ಮಾತಾಡೋದು, ಆ ರೀತಿ ನಂಬಿಕೆ ಹುಟ್ಟಿಸೋದು, ಈ ಥರದ್ದೆಲ್ಲ ಮಾಡಿದಾಗ ಆಬ್ವಿಯಸ್ಲಿ ನಾವು ನಮ್ಮ ಥರನೇ ಯಂಗ್ಸ್ಟರ್, ಇವರು ಗೆಲ್ಲಕ್ಕೆ ಅಂತ ಬಂದಿರೋದು, ಓಕೆ ಫೈನ್ ಇಷ್ಟೆಲ್ಲ ತಿಳ್ಕೊಂಡಿದ್ದಾರೆ, ಹಳೆ ಪ್ಯಾಟರ್ನಲ್ಲಿ ಇಲ್ಲ, ಇವರು ಹೊಸ ಪ್ಯಾಟರ್ನ್ ಬಂದಿದ್ದಾರೆ ಅಂತೇಳಿ ನಾವು ನಂಬಿದ್ವಿ. ಸೊ ನಂಬಿದ್ದಕ್ಕೆ ಇವಾಗ ಟೋಟಲಿ ಗ್ರಾಸ್ ರೂಟ್ ಲೆವೆಲ್ ಅವ್ರಿಗೇನು ಕಾಂಟ್ಯಾಕ್ಟ್ ಆ ಥರ ಏನೇನು ಇಲ್ಲ ಸರ್. ಈಗ ಮಲ್ಟಿಪ್ಲೆಕ್ಸ್ ಅಲ್ಲಿ ಒಂದು ಫಾರ್ಮ್ಯಾಟ್ ಇದೆ, PVR ಐನಾಕ್ಸ್ಗೆ ಒಬ್ಬರನ್ನ ಕಾಂಟ್ಯಾಕ್ಟ್ ಮಾಡಬೇಕು ಅಂತೇಳಿ ನಾವು ಚೇಂಬರಲ್ಲಿ ಕಂಪ್ಲೇಂಟ್ ಕೊಟ್ಟು ಆ ವ್ಯಕ್ತಿನ ಅಲ್ಲಿ ಕರೆಸಿ ನಾವಲ್ಲಿ ಆ ವ್ಯಕ್ತಿ ಬಂಡವಾಳ ನಮ್ಗೆ ಅವಾಗಲೇ ಗೊತ್ತಾಗಿದ್ದು. ಆ ವ್ಯಕ್ತಿ ಜ್ಯೋತಿ ಪ್ರಕಾಶ್ ಅಂತ ಏನಿದ್ದಾರೆ ಹೆಡ್ ಐನಾಕ್ಸ್ ಮತ್ತೆ ಮಲ್ಟಿಪ್ಲೆಕ್ಸ್ ಅಲ್ಲಿ PVR ಸಿನಿಮಾಸ್ಗೆ, ಅವ್ರಿಗೆ ಈ ವ್ಯಕ್ತಿ ಕಾಲೇ ಮಾಡಿಲ್ಲ, ಶೋಸ್ ಬಗ್ಗೆ ಕೇಳೇ ಇಲ್ಲ. ಈಗ ಅವರು ನಮಗೆ ಥಿಯೇಟರ್ ಸೆಟಪ್ ಏನು ಮಾಡ್ಕೊಟ್ಟಿದಾರಲ್ಲ, ಕಾಮನ್ ಆಗಿ ನಾವು ಒಂದು ಕನ್ನಡ ಸಿನಿಮಾ ರಿಲೀಸ್ ಮಾಡಬೇಕು ಅಂತ ನಾನೇ ಖುದ್ದಾಗಿ ಹೋಗಿ ಕೇಳಿದ್ರು ಆ ಥಿಯೇಟರ್ ಸೆಟಪ್ ನಮಗೆ ಸಿಗುತ್ತೆ. ಆಮೇಲೆ ಪೋಸ್ಟರ್ಸ್ಗಳು ತೊಗೊಂಡಿದ್ದಾರೆ, ಎಲ್ಲೂ ಅಂಟಿಸಿಲ್ಲ, ಇನ್ನೂ ಅವ್ರ ಆಫೀಸಲ್ಲೇ ಬಿದ್ದಿದೆ. DRs ಮತ್ತು 6 ಶೀಟರ್ಸ್ ಎಲ್ಲ ಇನ್ನೂ ಅವ್ರ ಆಫೀಸಲ್ಲೇ ಬಿದ್ದಿದೆ. ಯಾವುದೊಂದು ಜವಾಬ್ದಾರಿಯುತವಾಗಿ ಒಂದು ಸಿನಿಮಾ ಇದನ್ನ ಒಳ್ಳೆ ಸಿನಿಮಾ ಹಾಡಿ ಹೊಗಳಿದ್ದಾರೆ ನಮ್ಮ ಸಿನಿಮಾನ. ಆಕಾಶ್ ಅನ್ನೋ ಒಂದು ಸಿನಿಮಾಗೆ, ಅಪ್ಪು ಸರ್ ಆಕಾಶ್ ಅನ್ನೋ ಒಂದು ಸಿನಿಮಾಗೆ ನಮ್ಮ ಸಿನಿಮಾನ ಕಂಪೇರ್ ಮಾಡಿದ್ದಾರೆ. ಒಂದು ನೀಟ್ ಸಿನಿಮಾ ಅಂತ ಹೇಳಿದ್ದಾರೆ ನಮ್ಮ ಆಡಿಯೋ ಲಾಂಚಲ್ಲಿ ಕೂತ್ಕೊಂಡು. ನಮ್ಮ ಸಿನಿಮಾನ ಯಾವ ಮಟ್ಟಕ್ಕೆ ನಮಗೆ ಪ್ರಶಂಸೆ ಕೊಟ್ಟರು ಅಂತಂದ್ರೆ, ಈ ರೀತಿಯಾದಂಥ ಒಂದು ಸಿನಿಮಾ ಇಟ್ಕೊಂಡು ನಾನು ಎಲ್ಲಿಗೆ ಬೇಕಾದ್ರೂ ಹೋಗಿ, ನಾನು ಯಾರನ್ನ ಬೇಕಾದ್ರೂ ಕೇಳಿ, ಆಲ್ರೆಡಿ ನಮ್ಗೊಂದು 75 ಸ್ಕ್ರೀನ್ಸ್ ಕನ್ಫರ್ಮ್ ಆಗಿದೆ. ಇನ್ನೂ ಇವ್ರು ಮಾಡ್ತಾರಂಥ ಗ್ರೌಂಡ್ ವರ್ಕು ಪ್ಲಸ್ ಹಾರ್ಡ್ ವರ್ಕು ಜೊತೆಗೆ ಪ್ರಮೋಷನ್ ಆಕ್ಟಿವಿಟೀಸ್ ನೋಡಿ ನಮ್ಗೆ ಇನ್ನೊಂದಷ್ಟು ಸಿನಿಮಾಗಳು ನಮಗೆ ಜೊತೆ ಥಿಯೇಟರ್ಗಳು ಓಪನ್ ಆಗುತ್ತೆ, ಮಲ್ಟಿಪ್ಲೆಕ್ಸ್ ಸ್ಕ್ರೀನ್ಸ್ಗಳನ್ನ ನಾವು ಕೇಳ್ಬೋದು ಅನ್ನೋ ಥರ ನಮ್ಗೆ ಆಸೆ ಹುಟ್ಟಿಸಿದ್ದು. ಅದಕ್ಕೆಲ್ಲ ದಾಖಲೆ ಆಡಿಯೋ ಲಾಂಚಲ್ಲಿ ಅವ್ರು ತಾನೇ ಕೂತ್ಕೊಂಡು ಮೈಕ್ ಇಟ್ಕೊಂಡು ಮೀಡಿಯಾ ಮುಂದೆ ಮಾತಾಡಿರೋದಕ್ಕೆ ಸಾಕ್ಷಿ ಇದೆ. ಅಷ್ಟೆಲ್ಲ ನಂಬಿಸಿ ನಮಗೆ ಲಾಸ್ಟ್ ನಾಳೆ ಶುಕ್ರವಾರ 19ಕ್ಕೆ ರಿಲೀಸು ಅಂತ ಹೇಳಿದ್ರೆ, ಗುರುವಾರ 18ನೇ ತಾರೀಕು ಮಧ್ಯರಾತ್ರಿ 12:30 ಕಾಲ್ ಮಾಡಿ ಇಷ್ಟೇ ಆಗೋದು ನಮ್ಮ ಕೈಲಿ ಅಂತೇಳಿ ಕಾಲ್ ಕಟ್ ಮಾಡಿ ಮತ್ತೆ ಅವರು ನಮಗೆ ಸಿಗೋದೆ ಚೇಂಬರ್ಗೆ ಬಂದಾಗ, ಅಲ್ಲಿವರೆಗೂ ನಮ್ಮ ಕೈಗೆ ಸಿಗೋದಿಲ್ಲ. ಈ ರೀತಿ ಮಾಡಿ ಚೇಂಬರಲ್ಲಿ ಕೇಳಿಲ್ಲ ನೀವು? ಅಷ್ಟೆಲ್ಲ ಮಾತಾಡಿದ್ರಿ, ಈಗ ಯಾಕೆ ಹೀಗೆ ಮಾಡಿದ್ರಿ? ಅಷ್ಟೆಲ್ಲ ಅಂದರೆ ನನ್ನ ತಪ್ಪಾಯಿತು, ನನಗೆ ಗೊತ್ತಾಗ್ಲಿಲ್ಲ, ಏನೇನೋ ಮಾತಾಡೋದಕ್ಕೆ ಹೋದ್ರು. ಬಟ್ ಅಲ್ಲಿ ಚೇಂಬರಲ್ಲಿ ಅವ್ರದ್ದೇ ಆದಂಥ ಧಾಟಿ ಇರುತ್ತೆ, ಅವರೆಲ್ಲ ಅದನ್ನು ಎನ್ಕ್ವೈರಿ ಮಾಡಿದ್ಮೇಲೆ ಇಲ್ಲ ಸರ್ ನಾನು ಕಲಿಯೋದಿದೆ, ನಂದು ತಪ್ಪಾಗೋಯ್ತು, ನಮ್ಮ ಜೀವನ ಹಾಳು ಮಾಡಿ ಆತ ಕಲಿಯೋದೇನಿದೆ ಸರ್? 16 ವರ್ಷದ ಶ್ರಮ, ಕಳೆದ 2.5 ವರ್ಷದಿಂದ ಪಟ್ಟಂಥ ಪರಿಶ್ರಮ, ಒಂದು ಬದುಕು ಕಟ್ಕೊಬೇಕು ಅಂತ ಮಾಡಿದಂಥ ಹೋರಾಟ, ಸಿನಿಮಾ ಇಂಡಸ್ಟ್ರಿನಲ್ಲಿ ನಾವೇ ಏನಾದರೂ ಸಾಧನೆ ಮಾಡಬೇಕು ಅಂತೇಳಿ ಅಷ್ಟು ನಾಟಕಗಳು ಮತ್ತು ಬೀದಿ ನಾಟಕಗಳು, ರಂಗಭೂಮಿ ಕೆಲಸ, ಪ್ರತಿನಿತ್ಯ ಒಂದೊಂದು ಕನಸು, ನಮ್ಮ ಬದುಕಲ್ಲಿ ಏನೋ ಒಂದು ಹೊಸ ದಿನ ಬರುತ್ತೆ, ನಮ್ಮ ಬದುಕಲ್ಲಿ ಏನೋ ಒಂದು ಹೊಸ ದಿನ ಬರುತ್ತೆ, ನಾವು ಎಲ್ಲರ ರೀತಿಯಲ್ಲಿ ಬೆಳಿಬೋದು, ಕನ್ನಡ ಇಂಡಸ್ಟ್ರಿನಲ್ಲಿ ಒಂದೊಳ್ಳೆ ಸ್ಥಾನಮಾನ ಗಳಿಸ್ಕೊಬೋದು, ಒಳ್ಳೆ ನಟ ಆಗ್ಬೋದು, ಒಳ್ಳೆ ನಿರ್ದೇಶಕ ಆಗ್ಬೋದು ಅಂತೇಳಿ ಕಟ್ಟಂಥ ಕನಸು ಅಷ್ಟೂ ಒಂದೇ ಸಲ ತೊಗೊಂಬಂದು ಬೆಂಕಿ ಇಟ್ಬಿಡೋದಕ್ಕೆ. ನಿಮ್ಮ ಸಿನಿಮಾದ ಬಗ್ಗೆ ಒಳ್ಳೆ ಅಭಿಪ್ರಾಯ ಅಂದರೆ ಹೇಗೆ ಹೇಳ್ತೀರಿ ಸರ್? ಆಡಿಯನ್ಸ್ ಪಾಯಿಂಟ್ ಆಫ್ ವ್ಯೂಲಿ ಸಿನಿಮಾ ಚೆನ್ನಾಗಿದೆ. ಎಲ್ಲಿ ಎಷ್ಟು ಥಿಯೇಟ್ರಲ್ಲಿ ಸಿನಿಮಾ ರನ್ ಆಯಿತು? ನಮಗೆ ಬೆಂಗಳೂರಲ್ಲಿ ಒಂದು
8 ಮಲ್ಟಿಪ್ಲೆಕ್ಸ್ ಶೋಗಳು ಕೊಟ್ಟಿದ್ರು, ಎಲ್ಲ ಅರ್ಲಿ ಮಾರ್ನಿಂಗ್ ಶೋಗಳು ಕೊಟ್ಟಿದ್ರು. ಅದರಲ್ಲಿ ಮೋಸ್ಟ್ ಆಫ್ ದ ಟೈಮಿಂಗ್ಸು ನೋ ಶೋಸ್ ಅಂತಾನೆ ಕ್ಲೋಸ್ ಆಗಿದೆ. ಯಾಕೆಂದ್ರೆ 9:30, 10:45 ಅದು ಒಂದೇ ಲೈನಲ್ಲಿ ಕೊಟ್ಟಿದ್ದಾರೆ. ಒಂದು RR ನಗರದಲ್ಲಿ 11 ಗಂಟೆಗೆ ಕೊಟ್ಟಿದ್ರೆ, ವಿಜಯನಗರದಲ್ಲಿ 10:45 ಕೊಟ್ಟಿದ್ದಾರೆ. ಮತ್ತು 12 ಗಂಟೆಗೆ ಸುಂಕದಕಟ್ಟೆನಲ್ಲಿ ಕೊಟ್ಟಿದ್ದಾರೆ. ಮತ್ತು ತಿರ್ಗಾ ಸರ್ಜಾಪುರ ಇದು JP ನಗರಲ್ಲಿ 9:15 ಕೊಟ್ಟಿದ್ದಾರೆ. ಸೊ ಅರ್ಲಿ ಮಾರ್ನಿಂಗ್ ಈ ಥರ ಜನ ಬರಬೇಕು ಅಂತಂದ್ರೆ ಅದು ಕಷ್ಟ ಸಾಧ್ಯ. ಸೊ ಹಾಗಾಗಿ ಮೋಸ್ಟ್ ಆಫ್ ದ ಶೋಸ್ಗಳು ನೋ ಶೋಸ್ ಅಂತೇಳಿ ಕ್ಲೋಸ್ ಆಗಿದ್ದಾವೆ. ಅಲ್ಲಿಗೆ ಜನನೇ ಹೋಗಿಲ್ಲ. ಇನ್ನು ಜನ ಹೋಗಿರುವಂಥ ಜಾಗದಲ್ಲಿ ನಮಗೆ ಮಿರಾಜ್ ಸುಂಕದಕಟ್ಟೆನಲ್ಲಿರುವಂಥ ಒಂದು ಮಲ್ಟಿಪ್ಲೆಕ್ಸ್ ಅಲ್ಲಿ ಏನಾಗಿದೆ, ನೋಡಿದಂಥ ಅಷ್ಟು ಜನನು ನಮಗೆ ತುಂಬ ಪ್ರಶಂಸೆಯನ್ನು ವ್ಯಕ್ತಪಡಿಸಿ ಹೋಗಿದ್ದಾರೆ. ಕನ್ನಡಕ್ಕೆ ಒಬ್ಬ ಒಳ್ಳೆ ಭರವಸೆಯ ನಟ ಸಿಗ್ದ, ಒಳ್ಳೆ ಕಥೆ ಇದೆ, ಫ್ಯಾಮಿಲಿ ಎಂಟರ್ಟೈನ್ಮೆಂಟ್ ಸಿನಿಮಾ ಇದು, ಕಾಮಿಡಿ ಇದೆ, ಎಲ್ಲೂ ಲ್ಯಾಗ್ ಇಲ್ಲ, ಒಂದು ಸೀನ್ ಬಿಟ್ಟು ಇನ್ನೊಂದು ಸೀನ್ಗೆ ಎಲ್ಲೂ ಕನೆಕ್ಟಿವಿಟಿ ಇಲ್ದಂಗೆ, ಗ್ರಾಫ್ ಇಲ್ದಂಗೆ, ಕ್ಯಾರೆಕ್ಟರ್ ಆರ್ಕ್ ಇಲ್ದಂಗೆ ಸಿನಿಮಾಗಳಾಗಿಲ್ಲ. ಸಿನಿಮಾ ತುಂಬ ಚೆನ್ನಾಗಿ ಬಂದಿದೆ. ಕ್ಲೈಮ್ಯಾಕ್ಸಲ್ಲಿ ಪರ್ಫಾರ್ಮೆನ್ಸ್, ಹೀರೋ ಒಬ್ಬ ಹೊಸ ಹುಡುಗ, ಎಲ್ಲೂ ಹೊಸ ಹುಡುಗ ಅಂತ ಅನ್ಸಲ್ಲ. ಹೀರೋ ಡೈರೆಕ್ಷನಲ್ಲಿ ಆಗಿರ್ಬೋದು, ಆ್ಯಕ್ಟಿಂಗಲ್ಲಿ ಆಗಿರ್ಬೋದು, ಬೇರೆ ಪಾತ್ರಗಳಲ್ಲಾಗಿರ್ಬೋದು, ಬಂದಂಥ ಅಷ್ಟು ಸ್ನೇಹಿತರ ಪಾತ್ರ ಆಗಿರ್ಬೋದು, ಪೋಷಕ ಪಾತ್ರ ಆಗಿರ್ಬೋದು, ಬಾಲರಾಜ್ ಒಡಿಸರು, ಹುಲಿ ಕಾರ್ತಿಕ್ ಅವರು, ಎಲ್ಲರ ನಟನೆನೂ ತುಂಬ ನೀಟಾಗಿ ಅಚ್ಚುಕಟ್ಟಾಗಿ ಎಲ್ಲವೂ ಒಂದು ಪ್ರಾಪರ್ ಸಿನಿಮಾ ಥರ ನಮ್ಗೆ ಇದು ಕಾಣಿಸ್ತಾ ಇದೆ ಅಂತೇಳಿ ನಮಗೆ ನೋಡಿದಂಥ ಅಷ್ಟು ಜನ ಪ್ರಶಂಸೆಯನ್ನು ವ್ಯಕ್ತಪಡಿಸಿದ್ದಾರೆ. ಮುಂದಿನ ದಿನಗಳಲ್ಲಿ ನೀವು ಕನ್ನಡ ಇಂಡಸ್ಟ್ರಿನಲ್ಲಿ ಭರವಸೆ ನಟ ಉಳ್ಕೊಂತೀರಾ ಅಂತಲೂ ನಮಗೆ ರೆಸ್ಪೆಕ್ಟ್ಫುಲ್ ಆಗಿ ಹೇಳಿದ್ದಾರೆ. ಸೊ ಆಡಿಯನ್ಸ್ ಪಾಯಿಂಟ್ ಆಫ್ ವ್ಯೂ ಅಲ್ಲಿ ಸಿನಿಮಾ ಸೋತಿಲ್ಲ, ನಮ್ಮ ಶ್ರಮದಿಂದನೂ ಸಿನಿಮಾ ಸೋತಿಲ್ಲ. ಅದಕ್ಕೆ ಕ್ಲೀನ್ ಪಿಕ್ಚರ್ ಇದೆ, ಅದು ರಿಸಲ್ಟ್ ಇದೆ, ರಿವ್ಯೂಸು ಇದೆ, ನೀವು ಬೇಕಾದ್ರೆ ಚೆಕ್ ಮಾಡ್ಕೊಬೋದು. ಬಟ್ ಇಲ್ಲಿ ಸಿನಿಮಾ ಸೋತಿರೋದೆ ಜನಗಳಿಗೆ ಆಕ್ಸೆಸಿಬಿಲಿಟಿ ಇಲ್ಲ, ಅವೈಲಬಿಲಿಟಿ ಇಲ್ಲ, ಅವ್ರ ಟೈಮಿಂಗ್ಸ್ಗೆ ನಾವು ಶೋಗಳು ಕೊಟ್ಟಿಲ್ಲ, ಅವ್ರಿಗೆ ನಿಯರೆಸ್ಟ್ ಆಗಿರೋವಂಥ ಥಿಯೇಟ್ರ್ಗಳಲ್ಲಿ ಸಿನಿಮಾಗಳಿಲ್ಲ. ಇದರಲ್ಲಿ ನಾವು ಸೋತಿದ್ದೀವಿ. ಈ ಕೊನೆಗೆ ಏನು ಮಾಡಲಿಕ್ಕೆ ಅದರ ಪರಿಣಾಮ ಏನು? ಪರಿಣಾಮ ನೋವು ಅನುಭವಿಸ್ಬೇಕು. ಒಬ್ಬ ವ್ಯಕ್ತಿನ ನಂಬಬಾರ್ದು, ಈ ಥರ ಮಾತಾಡಿ ಬಣ್ಣದ ಮಾತಾಡಿ ನಮ್ಮ ಸಿನಿಮಾಗೆ ಅಥವಾ ನಮ್ಮ ಜೀವನಕ್ಕೆ ತೊಂದರೆ ಮಾಡೋವಂಥ ವ್ಯಕ್ತಿಗಳನ್ನ ನಂಬಬಾರ್ದು ಅನ್ನೋದು ಒಂದು ಎಕ್ಸ್ಪೀರಿಯನ್ಸ್ ಆಯಿತು. ಈಗ ಆತನಿಂದ ನಾವೇನು ಚೇಂಬರಲ್ಲೂ ಚೆನ್ನಾಗಿ ಚೀಮಾರಿ ಹಾಕಿದ್ದಾರೆ ಆ ವ್ಯಕ್ತಿಗೆ, ಬೈದು ಇನ್ನು ಮುಂದೆ ನೀನು ಈ ಥರ ಯಾವ ಸಿನಿಮಾಗಳು ಮಾಡೋಗಿಲ್ಲ ನೀನು. ಫಸ್ಟ್ ಆಫ್ ಆಲ್ ಆ ವ್ಯಕ್ತಿ ಡಿಸ್ಟ್ರಿಬ್ಯೂಟರ್ ಎಲ್ಲ, ಲೈಸೆನ್ಸು ಇಲ್ಲ ಆ ವ್ಯಕ್ತಿ ಹತ್ರ. ಬೇರೆಯವ್ರ ಹೆಸರು ಹೇಳ್ಕೊಂಡು ಈ ವ್ಯಕ್ತಿ ಸಿನಿಮಾ ಮಾಡ್ತೀನಿ, ಡಿಸ್ಟ್ರಿಬ್ಯೂಷನ್ ಮಾಡ್ತೀನಿ ಅಂತ ಬರೋದು, ಲೈಸೆನ್ಸ್ ಇಲ್ಲ, ನೀನು ಅನ್ಅಥರೈಸ್ಡ್ ಪರ್ಸನ್, ನೀನು ಡಿಸ್ಟ್ರಿಬ್ಯೂಷನ್ ಅಂತ ನಿನ್ನ ಬಾಯಲ್ಲಿ ಬರೋಗೇ ಇಲ್ಲ, ಥಿಯೇಟರ್ ಸೆಟಪ್ ಮಾಡ್ಕೊಡ್ತೀನಿ ಅಂತಲೂ ನೀನು ಹೋಗಾಗಿಲ್ಲ. ಹೋದ್ಮೇಲೆ ನೀನು ಕರೆಕ್ಟಾಗಿ ಮಾಡಿಕೊಡ್ಬೇಕು. ಮುಂದಿನ ದಿನಗಳಲ್ಲಿ ನೀನು ಸಿನಿಮಾ ಏನಾರು ಮಾಡ್ತೀನಿ ಅಂತ ಹೇಳಿದ್ರೆ ಪ್ರೊಡ್ಯೂಸರಿಂದ ಒಂದು NOC ಇರಬೇಕು ಕ್ಲಿಯರಾಗಿ. ಏನೇ ತೊಂದರೆ ಆದರೂ, ಯಾಕೆಂದರೆ ಹಿಂದೆ ದೊಡ್ಡ ಮನುಷ್ಯ ಸಿನಿಮಾಗೆ ನಿನ್ನಿಂದ ತೀರಾ ದೊಡ್ಡ ನಷ್ಟ ಆಗಿದೆ. ಹಾಗಾಗಿ ನೀನು ನೆಕ್ಸ್ಟ್ ಸಿನಿಮಾ ಮಾಡಬೇಕು ಅಂತ ಹೇಳಿದ್ರೆ ಆ ಪ್ರೊಡ್ಯೂಸರ್ ನಿನ್ನ ಜೊತೆ ಕಮ್ಯುನಿಕೇಷನಲ್ಲಿ ಇರಬೇಕು. ಅದಕ್ಕೊಂದು ಅಗ್ರಿಮೆಂಟ್ ಥರ ಮಾಡ್ಕೊಬೇಕು. ನೀನು ಅಗ್ರಿಮೆಂಟ್ ಮಾಡಿಕೊಂಡು, ಇಲ್ಲ ನಾನು ಈ ಸಿನಿಮಾದಲ್ಲಿ ನನಗೆ ಪ್ರಶಾಂತ್ ಬಾಗೂರಿಂದ ಏನೇ ತೊಂದರೆ ಆದ್ರೂ ನಾವೇ ಜವಾಬ್ದಾರಿ ಅಂತೇಳಿ ನನಗೆ ಪ್ರೊಡ್ಯೂಸರ್ ಒಂದು ಲೆಟ್ರ್ ಕೊಟ್ಟ ಮೇಲೇ ನೀನು ಸಿನಿಮಾ ರಿಲೀಸ್ ಮಾಡಬೇಕು. ಈ ಥರ ಎಲ್ಲ ಅವ್ರಿಗೆ ಟರ್ಮ್ಸ್ ಆ್ಯಂಡ್ ಕಂಡೀಷನ್ಸ್ ಹಾಕಿ ಚೇಂಬರಿಂದ ಚೀಮಾರಿ ಹಾಕಿ ಆಚೆ ಹಾಕಿದ್ದಾರೆ. ಈಗ ನಮ್ಮ ಲೆಕ್ಕಾಚಾರಕ್ಕೆ ಬಂದರೆ ಕ್ಷಮೆ ಕೇಳಿದ್ರು ಎದ್ದೋದ್ರು. ಆ ಒಂದು ಕ್ಷಮೆ ಅಲ್ಲ, ಕ್ಷಮೆಗೆ ಎಷ್ಟು ಅದರ ಬೆಲೆ ಏನು ಅಂತ ಗೊತ್ತಾಗ್ಲಿಲ್ವಾ? ಇಲ್ಲ. ಈಗ ನಿಮ್ಮ ಸಿನಿಮಾ ಸೋಲಿಗೆ ಅವರೇ ಕಾರಣ ಅಂತ ಆದರೆ ಅವರು ಅದನ್ನ ಕಂಪನ್ಸೇಟ್ ಮಾಡ್ಬೇಕಲ್ಲ? ಇಲ್ಲ, ಏನು ಕಾಂಪನ್ಸೇಟ್ ಮಾಡೋದೇನಿಲ್ಲ. ಒಂದು ಕ್ಷಮೆ ಕೇಳಿದ್ರು ಮತ್ತು ಆ ವ್ಯಕ್ತಿಗೆ ರಿಗ್ರೆಷನ್ ಇಲ್ಲ, ರಿಗ್ರೆಟು ಆಗ್ತಾ ಇಲ್ಲ. ನಾನು ಥಿಯೇಟರ್ ಸೆಟಪ್ ಮಾಡ್ಕೊಂಡಿದ್ದೀನಿ, 50 ಥಿಯೇಟರ್ ಕೊಟ್ಟಿದ್ದೀನಿ, 43 ಥಿಯೇಟರ್ ಕೊಟ್ಟಿದ್ದೀನಿ, ಅಲ್ಲಿ ನಿಮ್ಮ ಸಿನಿಮಾ ಪರ್ಫಾರ್ಮ್ ಮಾಡಿಲ್ಲ ಅಂತ ಸಿನಿಮಾ ಮೇಲೆ ಹೇಳ್ತಾರೆ. ಅದೇ ವ್ಯಕ್ತಿ ಸಿನಿಮಾ ನೋಡಿ ಹಾಡಿ ಹೊಗಳಿದ್ದಾರೆ, ಈಗ ಬಂದು ನಿಮ್ಮ ಸಿನಿಮಾ ಪರ್ಫಾರ್ಮ್ ಮಾಡಿಲ್ಲ. ಸಿನಿಮಾ ಪರ್ಫಾರ್ಮ್ ಮಾಡಬೇಕು ಅಂತ ಹೇಳಿದ್ರೆ ಪ್ರಾಪರ್ ಟೈಮಿಂಗ್ಸ್ ಕೊಡಬೇಕು, ಒಳ್ಳೊಳ್ಳೆ ಥಿಯೇಟರ್ಸ್ಗಳು ಕೊಡಬೇಕು. ನಾನೇನು ಸೂಪರ್ ಸ್ಟಾರ್ ಅಲ್ಲ, ಬೆಳಿಗ್ಗೆ 6 ಗಂಟೆಗೆ ಬಂದು ಕ್ಯೂ ನಿಂತು ಜನ ನನ್ನ ಸಿನಿಮಾ ನೋಡೋದಕ್ಕೆ. ನನ್ನ ಸಿನಿಮಾಗೆ ಒಂದು ಒಳ್ಳೆ ಪ್ರಾಪರ್ ನಾವೇನು ಡಿಸ್ಕಸ್ ಮಾಡಿದ್ವಿ, ನಾವು ಬಿಫೋರ್ ಏನು ರಿಲೀಸ್ ಈ ಥರ ಹ್ಯೂಜ್ ಲೆವೆಲ್ಗೆ ಮಾಡಬೇಕು ಅಥವಾ ರಿಲೀಸ್ ಈ ಥರ ಒಂದು ಪ್ಯಾಟರ್ನಲ್ಲಿ ಮಾಡಬೇಕು. ಮೊದಲು ಏನು ಚರ್ಚೆ ಆಗಿತ್ತು? ನಮ್ಮ ಚರ್ಚೆ ಹೆಂಗಿತ್ತು ಅಂತ ಹೇಳಿದ್ರೆ, ಇದು ನಮ್ಮದು ಮಲ್ಟಿಪ್ಲೆಕ್ಸ್ ಸಿನಿಮಾ ಅಲ್ಲ, ನಮ್ಮದು ಸಿಂಗಲ್ ಸ್ಕ್ರೀನ್ ಸಿನಿಮಾ. ನಮಗೆ ಸಿಂಗಲ್ ಸ್ಕ್ರೀನೇ ಟಾರ್ಗೆಟ್ ಮಾಡಬೇಕು. 2 ಶೋಗಳನ್ನ ನಾವು ಪರ್ಸೆಂಟೇಜ್ ವೈಸಲ್ಲಿ ಸಿಂಗಲ್ ಸ್ಕ್ರೀನ್ ತೊಗೊಬೇಕು. ನನಗೆ ಬಾಡಿಗೆ ಕಟ್ಟೋ ಶಕ್ತಿ ಇಲ್ಲ. ಬೆಂಗಳೂರಲ್ಲಿ ಎಷ್ಟು ಮಲ್ಟಿಪ್ಲೆಕ್ಸ್ಗಳು ಸಾಧ್ಯ, ಆಮೇಲೆ ಹೊರ ಡಿಸ್ಟಿಕಲ್ಲಿ ಎಷ್ಟು ಮಲ್ಟಿಪ್ಲೆಕ್ಸ್ಗಳು ಸಾಧ್ಯ, ಅಷ್ಟನ್ನೆಲ್ಲ ನಾವು ಪ್ಲ್ಯಾನ್ ಮಾಡಿದಾಗ ಆಲ್ಮೋಸ್ಟ್ ನಮ್ಮ ಆಡಿಯೋ ಲಾಂಚ್ ಒಂದು June 1ಗೆ ನಾವು ಮಾಡ್ತೀವಿ. 19 ದಿನದ ಹಿಂದೆ ಆ ವ್ಯಕ್ತಿ ಹೇಳ್ತಾರೆ 50 ಸಿಂಗಲ್ ಸ್ಕ್ರೀನ್ ಆಲ್ರೆಡಿ ಕನ್ಫರ್ಮ್ ಆಗಿದೆ, 25 ಶೋಸ್ಗಳು ಮಲ್ಟಿಪ್ಲೆಕ್ಸಲ್ಲಿ ಆಲ್ರೆಡಿ ಕನ್ಫರ್ಮ್ ಆಗಿದೆ. ಇದಕ್ಕೆ ಮೀರಿ ನಾವು ಇನ್ನಷ್ಟು ಶೋಸ್ಗಳನ್ನ ತೊಗೊತಾ ಇದ್ದೀವಿ. ಆಲ್ಮೋಸ್ಟ್ 100-120 ಥಿಯೇಟರ್ಗಳ ತನಕ ರೀಚ್ ಆಗುತ್ತೆ ಇದು ಅಂತ ಹೇಳಿ ನಮ್ಮನ್ನು ನಂಬಿಸಿದ್ದು. ಪ್ರಾಪರ್ ಟೈಮಿಂಗ್ಸ್ ಕೂಡ ಬರೆದಿದ್ದು ನಮಗೆ. 7 ಗಂಟೆ ಶೋ GT ಮಾಲಲ್ಲಿ, 9 ಗಂಟೆ ಶೋ ಒರಾಯನ್ ಮಾಲಲ್ಲಿ, ಸಂಜೆ ಈ ರೀತಿ ಪ್ರೈಮ್ ಟೈಮ್ಗಳಲ್ಲೇ ನಾವು ಶೋ ಕೊಡಿಸ್ತೀವಿ ಅಂತೇಳಿ ಬರೆದು ನಮಗೆ ವಾಟ್ಸಪ್ ಚಾಟ್ ಮುಖಾಂತರ ನಮಗೆ ಕಳಿಸಿರೋದು ನನ್ನ ಹತ್ರ ದಾಖಲೆ ಇದೆ. ಬಟ್ ಆಲ್ ಆಫ್ ಎ ಸಡನ್ ಬೆಳಿಗ್ಗೆ ಇದ್ದರೆ ಒರಾಯನ್ ಮಾಲಲ್ಲಿ ಸಿನಿಮಾ ಇಲ್ಲ, GT ಮಾಲಲ್ಲಿ ಬೆಳಿಗ್ಗೆ 10:45 ಶೋ, ಎಲ್ಲ ರಾಂಗ್ ಟೈಮಿಂಗ್ಸ್, ರಾಂಗ್ ಶೋಸ್ಗಳೇ ಕೊಟ್ಟಿದ್ದು.
ಡಿಸ್ಕಷನ್ ಮಾಡಿದ ಒಂದು ಭಾಗದಲ್ಲೂ ಆ ವ್ಯಕ್ತಿ ಅದ್ರ ತಕ್ಕಂಗೆ ನಡ್ಕೊಂಡಿಲ್ಲ. 50 ಸಿಂಗಲ್ ಸ್ಕ್ರೀನ್ ಅಂತೇಳಿ 30, ಅದೇ ನಾನು ಅವಾಗಲೇ ಹೇಳಿದ್ನಲ್ಲ ನಿಮಗೆ, 30 ಸಿಂಗಲ್ ಸ್ಕ್ರೀನ್ ಕೊಟ್ಟು ಅದ್ರಲ್ಲಿ 17 ಥಿಯೇಟರ್ ಮುಚ್ಚೇ ಹೋಗಿದೆ. ಜನ ಆ ಕಡೆ ತಲೆ ಹಾಕಿನೇ ಹೆಚ್ಚು ಕಡಿಮೆ ಒಂದು ವರ್ಷಾನ್ಗಟ್ಲೆ ಆಗ್ಬಿಟ್ಟಿರ್ಬೋದು. ಆ ಥಿಯೇಟರ್ಗೆಲ್ಲ ನಮ್ಮ ಸಿನಿಮಾ ತಗೊಂಡೋಗಿ ಹಾಕಿದ್ದಾರೆ. ಇವಾಗ ನಾವು UFO ಕ್ಯೂಬ್, KSRS, TSR ಅಂತ ಏನ್ ಕಟ್ಟಿದ್ವಿ ಅದ್ರಲ್ಲಿ ನಮ್ಗೊಂದು ಸುಮಾರು ಅಮೌಂಟ್ ರಿಟರ್ನ್ ಬರೋದೇ ಇದೆ. ಯಾಕಂದ್ರೆ ಒಂದು ಶೋ ಪ್ಲೇನೇ ಆಗಿಲ್ಲ. ಜನ ಬಂದು ಟಿಕೆಟ್ ತಗೊಂಡ್ರೆ ಶೋ ಪ್ಲೇ ಆಗುತ್ತೆ. ಜನನೇ ಹೋಗದೇ ಇರೋಂಥ ಥಿಯೇಟರ್ಗೆ ಸಿನಿಮಾ ಹಾಕಿದೀನಿ ಅಂತೇಳಿ ನಮಗೆ ಪೇಪರಲ್ಲಿ ಕೊಟ್ಟಿರೋದು. ಆಮೇಲೆ ಪೇಪರಲ್ಲಿ ಇರುವಂಥ ಲಿಸ್ಟ್ಗಳಲ್ಲಿ ಥಿಯೇಟರ್ಗಳಲ್ಲಿ ಸಿನಿಮಾನೇ ಇಲ್ವಲ್ಲ, ಯಾಕೆ ಈ ತರ ಮಾಡಿದೀರಾ ಅಂತ ಕೇಳಿದ್ರೆ ಇದು ಎಕ್ಸಾಜರೇಷನ್ಗೆ ಹಾಕಿರೋದು ಪೇಪರಲ್ಲಿ, ಪ್ರಚಾರದ ಭಾಗ ಇದು ಅಷ್ಟೇ, ಸುಮ್ನೆ ಹಂಗ ಹಾಕಿದೀವಿ. ದಾವಣಗೆರೆನಲ್ಲಿ ನಮ್ಗೆ ತ್ರಿಶೂಲ್ ಅಂತ ಥಿಯೇಟರ್ ಕನ್ಫರ್ಮ್ ಮಾಡಿದ್ರು, 2 ಶೋ ಕೊಟ್ಟಿದೀವಿ ಅಂತ ಹೇಳಿದ್ರು. ಬಟ್ ಅಲ್ಲಿ ತ್ರಿಶೂಲ್ ಥಿಯೇಟರ್ ಹತ್ರ ಹೋಗಿ ಕೇಳಿದ್ರೆ ನಮ್ ಸಿನಿಮಾ ಇಲ್ಲ. ಪೇಪರಲ್ಲಿ ಓಕೆ ಫೈನ್ ಮೂವಿ ಟೈಮ್ ಅಂತ ಪೇಪರಲ್ಲಿ ಕೊಟ್ಟಿದ್ದಾರೆ, ಮೂವಿ ಟೈಮಲ್ಲಿ ಇದೆ ದಾವಣಗೆರೆಯಲ್ಲಿ ಹೋಗಿ ಅಂತ ನಮ್ಮ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿಗೆ ಹೇಳಿದ್ರೆ, ಮೂವಿ ಟೈಮ್ಗೆ ಹೋದ್ರೆ ಇಲ್ಲಿ ಯಾರು ಫೋನೇ ಮಾಡಿಲ್ಲ, ಇಲ್ಲಿ ಯಾರು ಮಾತೇ ಆಡಿಲ್ಲ, ಮೂವಿ ಟೈಮಲ್ಲಿ ನಿಮ್ ಸಿನಿಮಾ ಇಲ್ಲ. ಬಹಳಷ್ಟು ಥಿಯೇಟರ್ಗಳು ನಮ್ಗೆ ಇದೇ ರೀತಿ ನಂಬಿಸಿ ಕತ್ಕೊಯ್ದು ಮೋಸ ಮಾಡಿರೋದು. ದೊಡ್ಡ ಮನುಷ್ಯ ಸಿನಿಮಾ ಜನಗಳಿಂದ ದೂರ ಆಗಿ ಜನಗಳಿಂದ ಸೋಲೋದಕ್ಕೆ ಕಾರಣ ಕಂಪ್ಲೀಟ್ಲಿ ಒಬ್ಬ ಡಿಸ್ಟ್ರಿಬ್ಯೂಟರ್ ಪ್ರಶಾಂತ್ ಬಾಗೂರ್. ನಾನು ಬೇರೆ ಡಿಸ್ಟ್ರಿಬ್ಯೂಟರ್ ಬಗ್ಗೆ ನಾನು ಆ ಥರ ಯಾವುದೋ ಒಪಿನಿಯನ್ ಇಲ್ಲ ನಮ್ಗೆ, ಯಾಕಂದ್ರೆ ಬಹಳಷ್ಟು ಜನ ಒಳ್ಳೊಳ್ಳೆ ಡಿಸ್ಟ್ರಿಬ್ಯೂಟರ್ಸ್ ಇದ್ದಾರೆ. ಈಗ ನಮ್ಮ ಜೊತೆಲಿ ಸಿನಿಮಾ ರಿಲೀಸ್ ಆಗಿದ್ದು ಸಿನಿಮಾಗಳಿಗಿನ ಒಳ್ಳೊಳ್ಳೆ ಡಿಸ್ಟ್ರಿಬ್ಯೂಟರ್ಸ್ ಒಳ್ಳೊಳ್ಳೆ ಥಿಯೇಟರ್ಗಳನ್ನ ತಗೊಂಡಿದ್ದಾರೆ. ಈ ವ್ಯಕ್ತಿಗೆ ಒಂದು ಹೋಲ್ಡ್ ಇಲ್ಲ. ಸಿನಿಮಾ ತಗೊಂಡು ಒಂದು ಒಳ್ಳೆ ಪ್ರಾಡಕ್ಟ್ ನ ತಗೊಂಡು ಹೋಗಿ ಮಾರ್ಕೆಟಿಂಗ್ ಮಾಡೋಂಥ ಕೆಪಾಸಿಟಿ ಇಲ್ಲ. ಥಿಯೇಟರ್ಗಳು ತಗೊಳ್ಳೋಂಥ ಒಂದು ಹೋಲ್ಡ್ ಇಲ್ಲ. ಮಲ್ಟಿಪ್ಲೆಕ್ಸ್ ಶೋಗಳು ತಗೊಳ್ಳೋಂಥ ಒಂದು ಹೋಲ್ಡ್ ಇಲ್ಲ. ಬಟ್ ಮಾತಾಡೋದು ಮಾತ್ರ ಎಲ್ಲ ರಾಕೆಟ್ ಸೈನ್ಸ್. ಆ ವ್ಯಕ್ತಿ ಜಡ್ಜ್ ಮಾಡ್ತೀನಿ ಅಂತ ಹೇಳ್ತಾನೆ, ಇನ್ನೊಂದು ಸಿನಿಮಾನ ಅದು ಹೇಗೆ ಜಡ್ಜ್ ಮಾಡ್ತಾನೆ ಅನ್ನೋದು ಗೊತ್ತಿಲ್ಲ ನಮ್ಗೆ. ಅವ್ರ ಉದ್ದೇಶ ಏನು? ನಿಮ್ಮಂತ ಅಮಾಯಕರನ್ನ ದುಡ್ಡು ಕೊಟ್ಟಿದ್ರೆ ಅವ್ರಿಗೆ? ಹೌದು, 60,000 ಮಾತಾಡಿದ್ವಿ ಪೇಮೆಂಟ್ ಅಂತೇಳಿ. 20,000 ತಗೊಂಡಿದ್ರು, ಇನ್ನು 40,000 ಬಾಕಿ ಇತ್ತು. ಬಟ್ ಆ 40,000 ಕೊಟ್ಟಿಲ್ಲ, ನಾವು ಕೊಡಲ್ಲ ಅಂತ ಹೇಳಿದಕ್ಕೆ ಈಗ ಏನು ಉಳಿಕೆ ಭಾಗ ಬರುತ್ತೆ ಅಮೌಂಟ್, ಏನು ಅಲ್ಲಿ ಇಲ್ಲಿ ಕಲೆಕ್ಷನ್ ಆಗಿರೋದು ಒಂದು ಸಣ್ಣ ಪುಟ್ಟ ಅಮೌಂಟ್ ಬಂದ್ರೆ ಅದ್ರಲ್ಲಿ ನಾವು ಇಟ್ಕೊಂಡು ಕೊಡ್ತೀವಿ ಅಂತ ನಮ್ಮ ಹತ್ರ ಧಮಕಿ ಹಾಕ್ತಾರೆ. ಅದನ್ನ ನೀವು ಚೇಂಬರ್ ಅಲ್ಲಿ ಹೇಳಿದ್ವಿ. ಅವ್ರು ಚೇಂಬರ್ ಅಲ್ಲಿ ಕ್ಲಿಯರ್ ಆಗಿ ಹೇಳಿದ್ರು, ಚೇಂಬರು ಒಂದು ತಾಯಿ ನ್ಯಾಯಸ್ಥಾನದಲ್ಲಿ ನಿಂತ್ಕೊಂಡು ಏನೆಲ್ಲ ಮಾಡೋದಕ್ಕೆ ಸಾಧ್ಯ ಅದನ್ನ ಮಾಡಿದ್ದಾರೆ. ಅವರು ₹1 ನೀವು ತಗೊಳ್ಳೋ ಆಗಿಲ್ಲ, ಬರೋವಂಥ ಅಷ್ಟು ಅಮೌಂಟ್ ಅವ್ರಿಗೆ ತಲುಪಬೇಕು, ಉಳಿಕೆ ನೀವು ಸ್ಕ್ರೀನ್ ಸೆಟಪ್ ಮಾಡಿಕೊಡ್ಬೇಕು ಅಂತೇಳಿ ಮಂಗಳವಾರ ಹೇಳ್ತಾರೆ. ಬುಧವಾರ ಒಂದು ದಿನಕ್ಕೆ ಮಾತ್ರ ನಮಗೆ GT ಮಾಲಲ್ಲಿ ಸಂಜೆ ಶೋ ಕೊಡ್ತಾರೆ. ಬಟ್ ಅಲ್ಲಿಂದನೂ ಇಮಿಡಿಯೇಟ್ ಆಗಿ ಗುರುವಾರ ಬೆಳಿಗ್ಗೆ ಅದನ್ನು ಕ್ಯಾನ್ಸಲ್ ಮಾಡ್ತಾರೆ. ಸೊ ಆಲ್ಮೋಸ್ಟ್ ಒಂದು ಡಿಸಾಸ್ಟರ್ ಆಗೋಯ್ತು, ನಮ್ಮ ಲೈಫೇ ಡಿಸಾಸ್ಟರ್ ಆಗೋಯ್ತು ಆ ವ್ಯಕ್ತಿ ಮಾಡಿದಂಥ ಒಂದು ದೊಡ್ಡ ತಪ್ಪಿಂದ. ನಿಮ್ಮ ಹಿನ್ನೆಲೆ ಏನು? ನನ್ನ ಹಿನ್ನೆಲೆ ರಂಗಭೂಮಿ ಕಲಾವಿದ. ನಾನು ನಾಟಕಗಳು, ಬೀದಿ ನಾಟಕಗಳು ಮಾಡಿಕೊಂಡು ಅಸಿಸ್ಟೆಂಟ್ ಡೈರೆಕ್ಟರ್ ಆಗಿ, ಅಸೋಸಿಯೇಟ್ ಡೈರೆಕ್ಟರ್ ಆಗಿ, ಕೋ ಡೈರೆಕ್ಟರ್ ಕೆಲಸ ಮಾಡಿ ಸಿನಿಮಾ ಇಂಡಸ್ಟ್ರಿನಲ್ಲೇ ಕೆಲಸ ಕಲ್ತು ನೀಟಾಗಿ ಜಾಬ್. ಯಾರೊಟ್ಟಿಗೆಲ್ಲ ಕೆಲಸ ಮಾಡಿದ್ರಿ? ನಾನು ಬಿಗಿನಿಂಗ್ ಅಲ್ಲಿ ವೆಂಕಟಯ್ಯನ ಸಂಕಟದಲ್ಲಿ ನಾನು ಫೀಲ್ಡ್ ಕ್ಲಿಯರ್ ಮಾಡೋದಕ್ಕೆ ಅಂತ ಸೇರ್ಕೊಂತೀನಿ, ರಮೇಶ್ ಅರವಿಂದ್ ಸರ್ದು ಸಿನಿಮಾದಲ್ಲಿ. ಅಲ್ಲಿ ನಾನು ಫೀಲ್ಡ್ ಕ್ಲಿಯರ್ ಮಾಡಕ್ ಸ್ಟಾರ್ಟ್ ಮಾಡಿದ್ಮೇಲೆ ದೊಡ್ಡ ಸಿನಿಮಾಗಳು, ಈಗ ಬುಲ್ಬುಲ್ ಆಗಿರ್ಬೋದು, MD ಶ್ರೀಧರ್ ಸರ್ ಜೊತೆನಲ್ಲಿ, ಜಾಕಿ ಸಿನಿಮಾದಲ್ಲಿ ಆಗಿರ್ಬೋದು, ಅಂದ್ರೆ ಒಂದು 3 ದಿನ 4 ದಿನ ಪ್ಯಾಚ್ ವರ್ಕ್ಗೆ ಆ ಥರ ಹೋಗಿ ಕೆಲಸ ಮಾಡಿದ್ದುಂಟು ಅವ್ರ ಜೊತೆನಲ್ಲೆಲ್ಲ. ಬಟ್ ಅಲ್ಲಿ ಕಲ್ತಂತ ಒಂದು ಎಕ್ಸ್ಪೀರಿಯನ್ಸ್ ಅಲ್ಲಿ ನಾನು ಹೊಸಬ್ರ ಜೊತೆನಲ್ಲಿ ಜಾಸ್ತಿ ಕೆಲಸ ಮಾಡಿದ್ದು. ಯಾಕೆ ಅಂತ ಹೇಳಿದ್ರೆ ಒಂದಷ್ಟು ವಿಚಾರದಲ್ಲಿ ಹೊಸಬ್ರ ಜೊತೆನಲ್ಲಿ ಇದ್ದಾಗ ನಮ್ದು ವಿಷನ್ಸ್ಗಳು ಓಪನ್ ಮಾಡ್ಬೋದು. ನಾವು ಒಂದು ವಿಚಾರ, ನಮ್ಮ ವಿಚಾರಗಳನ್ನ ಓಪನ್ ಮಾಡಿ ಸಿನಿಮಾದಲ್ಲಿ ಕೆಲಸ ಮಾಡ್ಬೋದು ಅಂತೇಳಿ ಸುಮಾರು ಜನ, ಈಗ ಸಂಜಯ್ ಸರ್ ಅಂತ ಒಬ್ರು ಇದ್ದಾರೆ, ಅವ್ರ ಹತ್ರ ಅಸ್ಟೆಂಟ್ ಆಗಿ ಕೆಲಸ ಮಾಡಿದ್ದೆ. ಆಮೇಲೆ ಕೃಷ್ಣ ಅಂತಿದ್ದಾರೆ, ಅವ್ರ ಹತ್ರ ಅಸ್ಟೆಂಟ್ ಆಗಿ ಕೆಲಸ ಮಾಡಿದ್ದೆ. ಇಷ್ಟ ಅಂತ ಒಂದು ಸಿನಿಮಾ ಬಂದಿತ್ತು, RP ಕೃಷ್ಣ ಅಂತೇಳಿ, ಅವರೊಟ್ಟಿಗೆ 2 ವರ್ಷ ಕೆಲಸ ಮಾಡಿದ್ದೆ. ಸೊ ಈ ಥರದ್ದು ಒಂದು ಎಕ್ಸ್ಪೀರಿಯನ್ಸ್ ಇಟ್ಕೊಂಡೇನೆ ನಾವು ಸಿನಿಮಾ ರಂಗಕ್ಕೆ ಬಂದಿದ್ದು. ಅಂದ್ರೆ ಸಿನಿಮಾ ರಂಗಕ್ಕೆ ಬರಬೇಕು ಅಂತಲೇ ಬಹಳ ಉದ್ದೇಶ ಇಟ್ಕೊಂಡೇ ಬಂದದ್ದು. ಹೌದು, ಕ್ಲೀನ್ ಒಂದು ಯೋಚನೆ ಮಾಡಿದ್ವಿ ನಾವು. ಎಜುಕೇಶನ್ ಮುಗಿದ ಮೇಲೆ ಪ್ರೊಫೆಷನ್ ಆಗಿ, ನಂದು BCom ಆಗಿದೆ. ಒಂದು ಎಜುಕೇಶನ್ ಮುಗಿಸಿದ ತಕ್ಷಣ, ಅಂದ್ರೆ PU ಮುಗಿಸಿದ ತಕ್ಷಣನೇ ನಾನು ಸಿನಿಮಾ ರಂಗಕ್ಕೆ ಬಂದಿದ್ದು. ಅಂದ್ರೆ ಒಂದು ಪ್ರೊಫೆಷನ್ ಅಂತಾನೆ ತಗೊಬೇಕಿದನ್ನ. ಈಗ ನಾವು ಇಂಜಿನಿಯರು, ಡಾಕ್ಟ್ರು, ಮತ್ತೆ ಇನ್ನೊಂದೇನೋ ಮಾಡ್ತೀವಿ ಅನ್ನೋ ತರ ಥಿಂಕ್ ಮಾಡೋ ತರ ನಾವು ಇದೇ ರೀತಿ ಪ್ರೊಫೆಷನ್ ಆಗಿ ತಗೊಬೇಕು ಸಿನಿಮಾನ. ಇತ್ತೀಚಿನ ವರ್ಷಗಳಲ್ಲಿ ಸಿನಿಮಾದಲ್ಲಿ ಬಹಳಷ್ಟು ಕೆಲಸ ಮಾಡಿದವ್ರ ಸಿನಿಮಾಗಳು, ಹಿರಿಯರ ಸಿನಿಮಾಗಳು, ಹೊಸ ಕ್ರಿಯೇಟಿವ್ ಆಗಿ ವರ್ಕ್ ಮಾಡ್ತೇವೆ ಅಂತ ಬಂದ ಕನಸು ಕಟ್ಟಿದಂಥವ್ರು ಎಲ್ಲರ ಸಿನಿಮಾಗಳು ಸೋಲ್ತಾ ಇದ್ದು, ಥಿಯೇಟ್ರಿಗೆ ಜನ ಬರ್ತಿರ್ಲಿಲ್ಲ. ನೀವು ಅದೇ ಸಂದರ್ಭದಲ್ಲೇ ಬಂದಿದ್ದೀರಿ ಬಹುತೇಕವಾಗಿ. ನಿಮಗೆ ನಿಮ್ಮ ಸಿನಿಮಾದ ಬಗ್ಗೆ ಇಷ್ಟೆಲ್ಲ ಇದ್ದು ಗೊತ್ತಿದ್ದು, ನಿಮ್ಮ ಸಂಬಂಧಿಕರು, ಗೆಳೆಯರು, ನೀವು ಎಲ್ಲರೂ ಸೇರಿ ಹಣ ಹಾಕಿ ಸಿನಿಮಾ ಮಾಡುವ ಧೈರ್ಯ ಹೇಗೆ ಮಾಡಿದ್ರಿ? ಅಂದ್ರೆ ಒಂದು ನಂಬಿಕೆ ಸರ್, ಅಷ್ಟೇ. ಒಂದು ಒಳ್ಳೆ ಪ್ರಾಡಕ್ಟ್ ಮಾಡಿದಾಗ ಜನ ಅದಕ್ಕೆ ತಿರಸ್ಕಾರ ಮಾಡಲ್ಲ. ಜನಗಳಿಗೂ ಸಿನಿಮಾ ಬೇಕು. ಈಗ ಈ ಹಿಂದೆ ಸೋತಿರೋ ಸಿನಿಮಾಗಳ ಬಗ್ಗೆನೂ ಎಕ್ಸಾಂಪಲ್ ಜಾಸ್ತಿ, ಸೋತಿರೋದ್ರ ಬಗ್ಗೆನೇ ಯೋಚನೆ ಮಾಡ್ತಾರೆ. ಬಟ್ ಗೆದ್ದಿರೋ ಸಿನಿಮಾಗಳು ಎಕ್ಸಾಂಪಲ್ಸ್ ಇದಾವೆ. ಹೊಸಬ್ರು ಮಾಡಿ ದಿಯಾ ಅನ್ನೋ ಒಂದು ಸಿನಿಮಾ ಗೆಲ್ತು, ಅದಾದ್ಮೇಲೆ ಸೂಫ್ರಮ್ ಶೋ ಗೆಲ್ತು.
ಎಲ್ಲ ಹೊಸ ತಂಡ ಕಟ್ಕೊಂಡು ಹೊಸತನ ತೊಗೊಂಬಂದಾಗ ಏನಾದರೂ ಒಂದು ಗೆಲ್ಬೋದು ಅನ್ನೋದು ಒಂದು ಇಂಟೆನ್ಷನ್ ಇತ್ತು. ಸೊ ನಾವು ಅದೇ ನಿಟ್ಟಿನಲ್ಲಿ ಹೋರಾಟ ಮಾಡಿದ್ದು, ಒಂದೊಳ್ಳೆ ಸಿನಿಮಾ ಮಾಡೋಣ, ಒಂದೊಳ್ಳೆ ಸಿನಿಮಾ ಮಾಡಿ ಒಂದೊಳ್ಳೆ ಪ್ರಾಡಕ್ಟ್ನ ಜನಕ್ಕೆ ಕೊಟ್ಟಾಗ ಯಾಕೆ ರಿಜೆಕ್ಟ್ ಮಾಡ್ತಾರೆ? ಜನ ರಿಜೆಕ್ಟ್ ಮಾಡಲ್ಲ, ಅವ್ರಿಗೂ ಎಂಟರ್ಟೈನ್ಮೆಂಟ್ ಬೇಕು, ಅವರು ಸಿನಿಮಾ ನೋಡ್ತಾರೆ. ಆ ಒಂದು ನಂಬಿಕೆ ನಮಗೆ ದೃಢವಾಗಿತ್ತು. ಆಮೇಲೆ ನಮ್ಮ ಮೇಲೆ, ನಮ್ಮ ಶ್ರಮ, ನಮ್ಮ ಕೆಲಸದ ಮೇಲೆ ನಮಗೆ ಕಾನ್ಫಿಡೆನ್ಸ್ ಇತ್ತು. 100% ನಾವು ಇದ್ರಲ್ಲಿ ಗೆಲ್ತೀವಿ ಅನ್ನೋದು ನಂಬಿಕೆ ಮೇಲೆ ನಾವು ಮಾಡಿದ್ವಿ. ಸೊ ಈಗ ಜನದ ಪಾಯಿಂಟ್ ಆಫ್ ವ್ಯೂ ಅಲ್ಲಿ ಅಥವಾ ನಮ್ಮ ಒಂದು ಕೆಲಸದ ಪಾಯಿಂಟ್ ಆಫ್ ವ್ಯೂ ಅಲ್ಲಿ ನೋಡೋದಾದ್ರೆ ನಮ್ಮ ಸಿನಿಮಾ ಗೆದ್ದಿದೆ, ನಮ್ಮ ಸಿನಿಮಾ ಸೋತಿಲ್ಲ. ಯಾಕೆಂದ್ರೆ ಪ್ರತಿಯೊಬ್ಬರು ಇವಾಗ ನಾನು ನೊಂದ್ಕೊಂಡು ಕಣ್ಣೀರು ಹಾಕಿದಾಗಲೂ ಕೂಡ ಸಾಕಷ್ಟು ಜನ ಸೋಷಿಯಲ್ ಮೀಡಿಯಾದ ಮುಖಾಂತರ ನನಗೆ ಸಪೋರ್ಟ್ ಮಾಡ್ತಾ ಇದ್ದಾರೆ. ಸಾಕಷ್ಟು ಜನ ನನಗೆ ಎದುರ್ಕೊಂಬೇಡಿ, ಧೈರ್ಯಗೆಡಬೇಡಿ, ನಿಮ್ಮ ಸಿನಿಮಾ ಚೆನ್ನಾಗಿದೆ ನಾವು ನೋಡಿದವರು ಒಂದಷ್ಟು ಜನ ಕಮೆಂಟ್ ಮಾಡ್ತಾ ಇದ್ದಾರೆ. ಆದಷ್ಟು ನಾರ್ತ್ ಕರ್ನಾಟಕ ಕಡೆಯಿಂದೆಲ್ಲ ನಮಗೆ ಮೆಸೇಜ್ಗಳು ಬರ್ತಾ ಇದೆ, ಅಣ್ಣ ನಮ್ಮೂರಲ್ಲಿ ಹಾಕಿ ನಾವು ಗೆಲ್ಲಿಸ್ತೀವಿ, ಸಿನಿಮಾ ಚೆನ್ನಾಗಿದೆ ಅಂತ ಹೇಳ್ತಾ ಇದ್ದಾರೆ. ಎಲ್ಲರೂ ನಮಗೆ ಆ ಥರ ಹೇಳ್ತಾ ಇರೋದು ಫೇಕ್ ಅನ್ನಿಸ್ತಾ ಇಲ್ಲ, ನೀವು ನೊಂದ್ಕೊಂಡು ಕಣ್ಣೀರು ಹಾಕ್ಬೇಡಿ, ನಿಮ್ಮ ಜೊತೆ ಕರ್ನಾಟಕ ಜನತೆ ಇದೀವಿ ನಾವು ಅಂತ ಅಂದ್ಬಿಟ್ಟು ಭಾಳಷ್ಟು ಜನ ಧೈರ್ಯ ತುಂಬ್ತಾ ಇದ್ದಾರೆ. ಸೊ ಜನ ನೋಡ್ತಾರೆ, ನಾವು ನೋಡೋವಂಥ ಸಿನಿಮಾ ಮಾಡಿ ನಮ್ಮ ಪ್ರಾಡಕ್ಟ್ ಕರೆಕ್ಟ್ ಆಗಿದ್ರೆ 100% ಜನದಿಂದ ನಮ್ಗೆ ಒಳ್ಳೆ ರೆಸ್ಪಾನ್ಸ್ ಸಿಗುತ್ತೆ, ಬೆಂಬಲನೂ ಸಿಗುತ್ತೆ. ಬಟ್ ಅವ್ರನ್ನ ರೀಚ್ ಮಾಡೋ ವೇನಲ್ಲಿ ನಾವು ಹಿಡಿದಿದ್ದೀವಿ ಅಷ್ಟೇ. ಇಂಡಸ್ಟ್ರಿಯಿಂದ ನಿಮ್ಮ ಈಗಿನ ಈ ಥರದ ನನಗೆ ತೊಂದರೆ ಆಯಿತು, ಈ ಥರ ನನ್ನನ್ನು ಒಬ್ಬ ವ್ಯಕ್ತಿ ಮುಳುಗಿಸ್ಬಿಟ್ಟ, ನನ್ನ ಕನಸುಗಳೆಲ್ಲವೂ ನುಚ್ಚುನೂರಾಯಿತು, ಕೋಟಿಗಟ್ಟಲೆ ರೂಪಾಯಿ ಕಳ್ಕೊಂಡಿದ್ದೇನೆ ಅಂತ ನೀವು ವಿಡಿಯೋದ ಮೂಲಕ ಹೇಳಿದಾಗ ಇಂಡಸ್ಟ್ರಿಯ ಒಳಗಡೆ ಯಾವ ರೀತಿಯ ಪ್ರತಿಸ್ಪಂದನ ಮತ್ತು ನಿಮಗೆ ಪ್ರೋತ್ಸಾಹ ಏನು ಬಂತು? ಅದೇ ಕೆಲವರು ತುಂಬ ಜನ ಕಾಲ್ ಮಾಡಿ ಹೇಳಿದ್ರು, ಇನ್ನು ಕೆಲವರು ಧೈರ್ಯ ಹೇಳಿದ್ರು, ಕಾಲ್ ಮಾಡಿ ಯಾಮಾರ್ಬಿಟ್ರಿ ನೀವೇ, ನಂಬಿದ್ದು ನಿಮ್ಮದೇ ತಪ್ಪು, ಇದೊಂದು ತುಂಬ ಪ್ರಮುಖವಾದಂಥ ಘಟ್ಟ ಇದು, ಈ ಘಟ್ಟದಲ್ಲಿ ನೀವು ಸೋತಿರೋದು ನಿಮ್ಮದೇ ತಪ್ಪು, ನಂಬಿಸಿ ಮೋಸ ಮಾಡಿರೋದು ಅವನದು ತಪ್ಪೇ, ಬಟ್ ನಂಬಿರೋದು ನಿಮ್ಮದು ತಪ್ಪಾಗುತ್ತೆ, ಸ್ವಲ್ಪ ಯೋಚನೆ ಮಾಡಬೇಕಾಗಿತ್ತು, ಅವನ ಬಗ್ಗೆ ಎನ್ಕ್ವೈರಿ ಮಾಡಬೇಕಾಗಿತ್ತು ಅಂತ ಒಂದಷ್ಟು ಕಿವಿ ಮಾತುಗಳು ಹೇಳಿದ್ರು. ಬಟ್ ಅದಕ್ಕೆಲ್ಲ ಕೈ ಮೀರಿ ಹೋಗಿದೆ. ಅದ್ರ ಜೊತೆಗೆ ಇನ್ನು ಮುಂದೆ ಧೈರ್ಯವಾಗಿರಿ, ನಿಮ್ಮ ಕೆಲಸಕ್ಕೆ ಎಲ್ಲೂ ಅಗೌರವ ಇಲ್ಲ, ನಿಮ್ಮ ಕೆಲಸಕ್ಕೆ ಎಲ್ಲೂ ಒಂದು ನೆಗೆಟಿವ್ ಇಮೇಜ್ ಇಲ್ಲ, ನಿಮ್ಮ ಕೆಲಸ ಚೆನ್ನಾಗಿದೆ, ಇವತ್ತೆಲ್ಲ ನಾಳೆ ಗೆಲ್ಬೋದು, ನೀವು ಪ್ರಯತ್ನ ಬಿಡಬೇಡಿ ಅಂತ ಅಂದ್ಬಿಟ್ಟು ಪುಕ್ಕಟ್ಟೆ ಸಲಹೆನಾ ಇದು? ಅಥವಾ ನಿಜವಾಗಿಯೂ ನಿಮ್ಮ ಸಿನಿಮಾವನ್ನು ಗೆಲ್ಲಿಸ್ಬೇಕು ಅನ್ನೋದೇ ಇದ್ದಿದ್ರೆ ಒಂದಿಷ್ಟು ಜನ ಯಾರಾದ್ರೂ ನಿಮ್ಮ ಬೆನ್ನಿಗೆ ನಿಲ್ಬೋದಿತ್ತಲ್ಲ? ನಾವು ಅದೇ ಎಕ್ಸ್ಪೆಕ್ಟೇಷನ್ಸ್ ಅಲ್ಲಿ ಇದೀವಿ. ಇವತ್ತಿಗೂ ಯಾರಾದ್ರೂ ಒಬ್ರು ನಿಂತು ಅಟ್ಲೀಸ್ಟ್ ಸಿನಿಮಾ ನೋಡ್ತೀವಿ, ಒಂದ್ ದಿವಸ ತಗೊಂಬಾ, ಟೈಮ್ ಕೊಡ್ತೀನಿ, 2 ಅವರ್ ನಿಮಗೆ ಟೈಮ್ ಕೊಡ್ತೀವಿ, ಯಾಕಂದ್ರೆ ಕನ್ನಡದಲ್ಲಿ ಒಂದು ಒಳ್ಳೆ ಸಿನಿಮಾ ಮಾಡಿ ಸೋಲಕ್ ಬಿಡಬಾರ್ದು ಅನ್ನೋ ಮನಸ್ಥಿತಿ ಇರೋರು ಯಾರಾದ್ರೂ ಒಬ್ರು ನಮ್ಗೆ ಹೆಲ್ಪ್ ಮಾಡ್ತಾರೆ ಅನ್ನೋ ಪ್ರತಿ ಕ್ಷಣದಲ್ಲೂ ನಾವು ಅದನ್ನ ನಿರೀಕ್ಷೆನಲ್ಲೇ ಇದೀವಿ. ಯಾರಾದ್ರೂ ಒಬ್ರು ದೊಡ್ಡವರು ಕೈ ಹಿಡಿದು ಬಾ ಸಿನಿಮಾ ತಗೊಂಬಾ, ನೀನು ನೋಡೋಣ, ಚೆನ್ನಾಗಿತ್ತು ಅಂತ ಹೇಳಿದ್ರೆ ನಾವು ನಿಂತ್ಕೊಂಡು ಸಪೋರ್ಟ್ ಮಾಡ್ತೀವಿ, ರಿಲೀಸ್ ಮಾಡೋಣ, ಅಥವಾ ಇನ್ನಷ್ಟು ನಿನಗೆ ಅಟ್ಲೀಸ್ಟ್ ನಿನ್ನ ಸೇಫ್ ಮಾಡಿ ನೀನು ಉಳಿಸ್ಕೊಳ್ಳೋ ಪ್ರಯತ್ನ ಮಾಡ್ತೀವಿ ಅಂತ ಹೇಳೋರು ಕರೀತಾರೆ ಅನ್ನೋ ನಿರೀಕ್ಷೆನಲ್ಲಿ ನಾವು ಇದ್ದೀವಿ. ಬಟ್ ಆ ಥರದ್ದೊಂದು ರೆಸ್ಪಾನ್ಸ್ ಅಥವಾ ಸಪೋರ್ಟ್ ಇನ್ನೂ ನಮ್ಗೆ ಯಾವುದು ಸಿಕ್ಕಿಲ್ಲ. ರಿಲೀಸ್ ಮಾಡೋ ಆಲೋಚನೆ ಮಾಡಿದ್ದೀರಾ? ಅಂದ್ರೆ ಯಾರಾದ್ರೂ ಸಪೋರ್ಟ್ ಮಾಡಿದ್ರೆ ಮಾಡ್ಬೇಕು ಅಂತ ಯೋಚನೆ ಮಾಡ್ತಾ ಇದೀವಿ. ಯಾರಾದ್ರೂ ಅಂದ್ರೆ ಏನು? ಇಂಡಸ್ಟ್ರಿನಲ್ಲಿ ದೊಡ್ಡ ಸ್ಥಾನದಲ್ಲಿ ಇರೋರು ಅಥವಾ ಇಂಡಸ್ಟ್ರಿನಲ್ಲಿ ಹೊಸಬ್ರಿಗೆ ಸಪೋರ್ಟ್ ಮಾಡಿ ಗೆಲ್ಲಿಸ್ಬೇಕು, ಒಂದು ಒಳ್ಳೆ ಪ್ರಯತ್ನಕ್ಕೆ ಸೋಲು ಬಿಡಬಾರ್ದು ಅನ್ನೋ ಒಂದು ದೊಡ್ಡ ವ್ಯಕ್ತಿಗಳು, ದೊಡ್ಡ ಮನ್ಸಿರೋರು ಯಾರಾದ್ರೂ ಒಬ್ರು ನಮ್ಗೆ ಸಪೋರ್ಟ್ ಮಾಡ್ಲಿ ಅನ್ನೋ ನಿರೀಕ್ಷೆ. ಮನಸ್ಸಿನಲ್ಲಿ ಯಾರಾದ್ರೂ ಇರ್ಬೇಕಲ್ಲ? ಅದು ಎಲ್ರು ಇದ್ದಾರೆ ಇಂಡಸ್ಟ್ರಿನಲ್ಲಿ. ಇವತ್ತು ಯಾರೆಲ್ಲ ದೊಡ್ಡ ಸ್ಥಾನದಲ್ಲಿ ಕೂತಿದ್ದಾರೆ ಅವರೆಲ್ಲರೂ ಇದ್ದಾರೆ, ಯಾರು ಬೇಕಾದ್ರೂ ನಮ್ಮನ್ನು ಕರಿಬೋದು ಅನ್ನೋ ಒಂದು ಎಕ್ಸ್ಪೆಕ್ಟೇಷನ್ಸ್ ಎಲ್ಲ ಇದೀವಿ. ಇಂಥವ್ರೆ ಅಂತ ಅಂದ್ಬಿಟ್ಟು ನಾವು ಯಾವ್ದನ್ನು ಯೋಚನೆ ಮಾಡ್ತಿಲ್ಲ. ಈಗ ಯಾಕೆಂತಂದ್ರೆ ಮುಳುಗ್ತಾ ಇದೀವಿ, ಅಟ್ಲೀಸ್ಟ್ ಒಂದು ಹುಲ್ಕಡ್ಡಿ ಸಹಾಯ ಬೇಕು ನಮ್ಗೆ. ಆ ಹುಲ್ಕಡ್ಡಿನ ಯಾರು ಕೊಟ್ಟರು ನಾವು ಹಿಡ್ಕೊಂಡು ಮೇಲೆ ಎದ್ದೊಳ್ತೀವಿ. ಇವಾಗ ಮೇಲೆದ್ದು ಅವ್ರಿಗೆ ಋಣಿಯಾಗಿರ್ತೀವಿ ನಾವು ಜೀವನ ಪೂರ್ತಿ. ಆ ಒಂದು ನಿರೀಕ್ಷೆಲಂತೂ ಖಂಡಿತವಾಗ್ಲೂ ಇದೀವಿ ನಾವು. ಯಾಕೆಂದ್ರೆ ನನ್ನೊಬ್ಬಂದೇ ಜೀವನ ಅಲ್ಲ ಇದು, ಇದನ್ನ ನಂಬ್ಕೊಂಡು ಸುಮಾರು 40 ಜನ ಬದುಕು ಕಟ್ಕೊಂತೀವಿ ಅನ್ನೋ ಒಂದು ಆಸೆನಲ್ಲಿ ಕೆಲಸ ಮಾಡಿದಂಥ ಸಿನಿಮಾ ಇದು. ಗೊತ್ತಿಲ್ಲ, 2013-14 ಒಂದು ಪ್ರಯತ್ನ ಮಾಡಿದ್ರೆ ನೀವು? ಹೌದೌದು, 2014 ಒಂದು ಪ್ರಯತ್ನ ಮಾಡಿ ಅದು 80% ಕಂಪ್ಲೀಟ್ ಆಗಿತ್ತು ಸಿನಿಮಾ. ಅದಾದ ನಂತರ ಪ್ರೊಡ್ಯೂಸರ್ಸ್ಗೂ ನಮಗೂ ಸ್ವಲ್ಪ ಒಂದು ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಬಂದು ಅವರು ಎಷ್ಟೇ ರಿಕ್ವೆಸ್ಟ್ ಮಾಡಿದ್ರು ಅದನ್ನು ಟೇಕ್ ಆಫ್ ಮಾಡೋವಂಥ ಒಂದು ಮನ್ಸು ಮಾಡಲಿಲ್ಲ. ಅದಾದಮೇಲೆ ನಾವು ಪ್ರಯತ್ನ ಪಡೋಷ್ಟು ಪಟ್ವಿ, ಬಟ್ ಆಗಲಿಲ್ಲ. ಆಮೇಲೆ ಮುಂದೆ ಬಂದ್ವಿ. ನಿರ್ದೇಶನ, ನಟನೆ ಎರಡನ್ನೂ ಕೈಗೆ ಹಾಕಿದ್ರ ಉದ್ದೇಶ ಏನು? ಅಂದರೆ ಮೊದಲು ಪ್ರಥಮಕ್ಕೆ ನಾನು ಬಂದಿದ್ದು ನಟನ ಆಗಬೇಕು ಅಂತ ಬಂದು ಅವಕಾಶಗಳಿಗೆ ಪ್ರಯತ್ನ ಪಡ್ತಾ ಇದ್ವಿ. ಒಂದಷ್ಟು ಸೀರಿಯಲ್ಸ್ಗಳು ಮಾಡಿದೆ, ಒಂದಷ್ಟು ಆ್ಯಂಕರಿಂಗ್ ಶೋಸ್ಗಳು ಮಾಡಿದೆ, ಒಂದು ಚಾನಲಲ್ಲಿ ಪ್ರೋಗ್ರಾಮ್ ಡೈರೆಕ್ಟರ್ ಕೆಲಸ ಮಾಡಿದೆ. ನಟನ ಆಗಬೇಕು ಅಂತಲೇ ಪ್ರಯತ್ನ ಪಟ್ಟಾಗ ಎಲ್ಲೂ ಅವಕಾಶಗಳು ಸಿಗ್ತಾ ಇರಲಿಲ್ಲ. ಸರಿಯಾದಂಥ ಒಂದು ಕ್ಯಾರೆಕ್ಟರ್ಗಳು ಸಿಗಬೇಕು, ನಾವು ನೀಟಾಗಿ ರಿಜಿಸ್ಟರ್ ಆಗೋವಂಥ ಒಂದು ಕ್ಯಾರೆಕ್ಟರ್ಗಳು ಸಿಗಬೇಕು ಅನ್ನೋ ಒಂದು ಆಸೆಗೆ ಪುಷ್ಟಿ ಕೊಡುವಂಥ ಕ್ಯಾರೆಕ್ಟರ್ಗಳು ಯಾವುದು ಸಿಗಲಿಲ್ಲ.
ಆ ಒಂದು ಟೈಮಲ್ಲಿ ಸರಿ ಓಕೆ ಸರ್ವೈವ್ ಆಗ್ಬೇಕು ಇವಾಗ ನಾವು ಇಂಡಸ್ಟ್ರಿ ಒಳಗಡೆ, ಅಟ್ಲೀಸ್ಟ್ ಇಂಡಸ್ಟ್ರಿ ಒಳಗಡೆ ಇರಬೇಕು ಅಂತಂದಾಗ ಬರವಣಿಗೆ ಒಂದೇ ನನಗೆ ಗೊತ್ತಿದ್ದು. ಸೊ ಡೈರೆಕ್ಷನ್ ಡಿಪಾರ್ಟ್ಮೆಂಟಲ್ಲಿ ಕೆಲಸ ಮಾಡೋಣ, ಹಾಗೆ ಒಂದಷ್ಟು ಕಥೆಗಳು ಬರೆಯೋಣ, ಡೈಲಾಗ್ಸ್ಗಳು ಬರೆಯೋಣ, ಸ್ಕ್ರೀನ್ ಪ್ಲೇ ಬರ್ಕೊಳ್ಳೋಣ ಅಂತೇಳಿ ಇಂಡಸ್ಟ್ರಿ ಒಳಗಡೆ ಡೈರೆಕ್ಷನ್ ಡಿಪಾರ್ಟ್ಮೆಂಟ್ಗೆ ಎಂಟ್ರಿ ಆದೆ. ಸೊ ಅದಾದಮೇಲೆ ಡೈರೆಕ್ಷನ್ ಡಿಪಾರ್ಟ್ಮೆಂಟಲ್ಲಿ ಒಂದು ನೀಟಾಗಿ ಪ್ರಾಪರಾಗಿ ಇರೋದ್ರಲ್ಲಿ ಅಚ್ಚುಕಟ್ಟಾಗಿ ಸಿನಿಮಾ ಮಾಡೋದು ಹೇಗೆ ಅಂತ ಒಂದು ಕೆಲಸ ಕಲಿತು ಈ ಸಿನಿಮಾನ ಆ್ಯಕ್ಚುಲಿ ದೊಡ್ಡ ಮನುಷ್ಯ ಸಿನಿಮಾ ಬಗ್ಗೆ ಹೇಳಬೇಕು ಅಂದರೆ ನಾನು ಡೈರೆಕ್ಷನ್ ಮಾಡಬೇಕು ಅಂತಲೇ ಅಂದ್ಕೊಂಡಿದ್ದು. ಒಂದಷ್ಟು ಬೇರೆ ಬೇರೆಯವ್ರ ಹತ್ರ ಹೊಸಬ್ರುಗಳ ಹತ್ರ ಸಿನಿಮಾ ಮಾಡೋಣ ಅಥವಾ ನೋನ್ ಫೇಸ್ಗಳಿಗೆ ಸಿನಿಮಾ ಮಾಡೋಣ ಅಂತ ಹೋದಾಗ ಯಾರೂ ಮಣೆ ಹಾಕಲಿಲ್ಲ. ಸೊ ಬಯಸದೇ ಬಂದ ಭಾಗ್ಯ ನಟನೆ ಅನ್ನೋದು ಇವಾಗ ಬಿಟ್ಬಿಟ್ಟಿದೆ. ನಾನು ಆಕ್ಚುಲಿ ನಟನೆ ಮಾಡಬೇಕು ಅಂತ ಅನ್ನೋದನ್ನ ನಿರ್ದೇಶನಕ್ಕೆ ಹೆಚ್ಚು ಕಾನ್ಸಂಟ್ರೇಟ್ ಮಾಡಿದ್ದೆ. ಸೊ ಅದಾದ್ಮೇಲೆ ನನ್ನ ಫ್ರೆಂಡ್ ಒಬ್ರು ಸಿಕ್ಕಿ ಈ ತರ ಮಾತಾಡಿ ಈ ತರ ಹಿಂಗ್ ಸಿನಿಮಾ ಮಾಡಬೇಕು ಅಂತ ಯೋಚನೆ ಮಾಡಿದಾಗ ಅವ್ರಂದ್ರು, ಇಲ್ಲ ಶರತ್, ನಿಮ್ಮ ಹಿನ್ನೆಲೆನೂ ಚೆನ್ನಾಗಿದೆ, ನೀವೇ ಯಾಕೆ ನಟನೆ ಮಾಡಬಾರ್ದು, ಟ್ರೈ ಮಾಡಿ, ಏನ್ ತೊಂದರೆ ಇಲ್ಲ, ತಪ್ಪೇನಿಲ್ಲ, ಒಳ್ಳೆ ಸಿನಿಮಾ ಮಾಡಿದ್ರೆ ಚೆನ್ನಾಗಾಗುತ್ತೆ ಅಂತೇಳಿ ಬಿಗಿನಿಂಗ್ ಇಂದನೂ ನಾವು ಅದೇ ಪ್ರಾಪರ್ ಪ್ಲಾನಿಂಗ್ ಅಲ್ಲಿ ಬಂದಿದ್ದು. ಸೊ ಇವಾಗ ನಟನೆಗಾಗಿರ್ಬೋದು, ನಿರ್ದೇಶನಕ್ಕಾಗಿರ್ಬೋದು, ಚಿತ್ರಕ್ಕಾಗಿರ್ಬೋದು ಕೆಟ್ಟು ರೆಸ್ಪಾನ್ಸ್ ಎಲ್ಲೂ ಇಲ್ಲ, ಎಲ್ಲ ಚೆನ್ನಾಗಿದೆ. ಬಟ್ ಎಲ್ಲದರಲ್ಲೂ ಗೆದ್ದಿದ್ದೀವಿ, ಜನಕ್ಕೆ ರೀಚ್ ಮಾಡೋದ್ರಲ್ಲಿ ಸೋತಿದ್ದೀವಿ ಅಷ್ಟೇ. ಈಗ ವಾಟ್ ನೆಕ್ಸ್ಟ್ ಏನು ಹೇಳಬೇಕು ಅಂತ ಹೇಳ್ತೀರಿ, ಹೇಳಿ. ಏನು ಮಾಡಬೇಕು? ಈಗ ಒಂದು ಹಂತದ ಮೋಸ ಆಗಿದೆ, ವಂಚನೆ ಆಗಿದೆ, ಹಾಕಿದ ದುಡ್ಡೆಲ್ಲ ನೀರಿನಲ್ಲಿ ಹೋಮ ಆಗಿದೆ, ಬರಿಗೈಯಲ್ಲಿ ಕೂತಿದ್ದೀರಿ ಈಗ, ಹೌದು ಅಲ್ವಾ? ಸೊ ಏನು ಮುಂದೇನು? ಮರಳಿ ಯತ್ನ ಅಂದ್ರೆ ಬೇರೆ ಸಿನಿಮಾನ ಅಥವಾ ಇದೇ ಸಿನಿಮಾನ ರೀಲಾಂಚ್ ಮಾಡ್ಲಿಕ್ಕೆ ಹೊರಟಿದ್ದೀರಾ? ಇದೇ ಸಿನಿಮಾನ ಒಂದು ಪ್ರಯತ್ನ ಮಾಡ್ತಾ ಇದೀವಿ. ಯಾರಾದ್ರೂ ಸಪೋರ್ಟ್ ಮಾಡಿದ್ರೆ ಖಂಡಿತವಾಗ್ಲೂ ಮಾಡಬೇಕು ಅಂತ. ಸಪೋರ್ಟ್ ಸಿಕ್ಲಿಲ್ಲ ಅಂತ ಹೇಳಿದ್ರೆ ಜನಗಳಿಗೆ ನಾವೇ ತಗೊಂಡೋಗಿ ಮುಟ್ಸೋಣ ಈ ಸಿನಿಮಾನ. ಯಾಕೆಂದ್ರೆ ಜನಗಳ ದೃಷ್ಟಿನಲ್ಲಿ ಸಿನಿಮಾ ಸೋತಿಲ್ಲ. ಸೊ ಹಾಗಾಗಿ ನಾವೇ ನೇರ ಅವ್ರನ್ನ ಮನೆ ಬಾಗಿಲಿಗೆ ಸಿನಿಮಾ ಮುಟ್ಸೋವಂಥ ಪ್ರಯತ್ನದಲ್ಲಿದ್ದೀವಿ. ಯಾವ ರೀತಿ ಆಗುತ್ತೆ ಏನು ಅಂತ ಯೋಚನೆ ಮಾಡ್ತಾ ಇದೀವಿ. ಒಂದಷ್ಟು ವಿಚಾರಗಳ ಬಗ್ಗೆ ಆಲೋಚನೆ ಮಾಡ್ತಾ ಇದ್ದೀವಿ. ಹೇಗೆ ನಾವು ಅವ್ರನ್ನ ರೀಚ್ ಮಾಡ್ಬೋದು, ಯಾವ ರೀತಿ ನಮ್ಮ ಸಿನಿಮಾನ ಅವ್ರಿಗೆ ಥಿಯೇಟ್ರು, OTT ಮತ್ತು ಟಿವಿ ಬಿಟ್ಟು ಇದನ್ನ ಈ 3 ಪ್ಲಾಟ್ಫಾರ್ಮ್ಗಳನ್ನ ಬಿಟ್ಟು ನಾವೇ ನೇರ ಅವ್ರಿಗೆ ನಮ್ಮ ಸಿನಿಮಾನ ಹೇಗೆ ರೀಚ್ ಮಾಡ್ಬೋದು ಅನ್ನೋದ್ರ ಬಗ್ಗೆ ಯೋಚನೆ ಮಾಡ್ತಾ ಇದೀವಿ. ಸೊ ಆ ಒಂದು ಪ್ರಯತ್ನ ವರ್ಕೌಟ್ ಆಗುತ್ತೆ ಅಂತ ಎಲ್ಲ ಒಂದು ಕಡೆ ನಂಬಿಕೆ ಇದೆ. ಈ ಸಿನಿಮಾನ ಆ ರೀತಿ ಪ್ರೆಸೆಂಟ್ ಮಾಡಿ ಮುಂದೇನೂ ಸಿನಿಮಾಗಳು ಮಾಡ್ತಾ ಹೋಗ್ಬೇಕು. ಯಾಕಂದ್ರೆ ಈಗ 16-17 ವರ್ಷದ ಶ್ರಮ ಇದೊಂದು ಸಿನಿಮಾದಿಂದ ನಾವು ಬ್ಯಾಕ್ ಸ್ಟೆಪ್ ಆದ್ರೆ ಸರಿ ಹೋಗಲ್ಲ ಅಂತೇಳಿ ಇನ್ನು ಮುಂದೇನು ಸಿನಿಮಾ ಮಾಡಬೇಕು ಅನ್ನೋ ಆಲೋಚನೆಯಲ್ಲಿ ಇದೀವಿ. ಇಷ್ಟಾಗಿಯೂ ಸಿನಿಮಾದ ಆಸೆ ಗೊತ್ತಿಲ್ಲ, ಇರೋವರೆಗೂ ಸಿನಿಮಾ ರಂಗದಲ್ಲೇ ಇರಬೇಕು, ಸಿನಿಮಾನೇ ಮಾಡಿ. ನಮ್ಮ ಕುಟುಂಬ ಪ್ರೋತ್ಸಾಹ ಮಾಡ್ತಾ ಇದೆಯಾ? ಖಂಡಿತವಾಗ್ಲೂ ನಮ್ಮ ತಂದೆ, ನಮ್ಮ ತಾಯಿ, ನಮ್ಮ ಅಕ್ಕ, ನಮ್ಮ ಅಣ್ಣ, ನಮ್ಮ ಅತ್ತಿಗೆ, ನನ್ನ ಇಡೀ ಕುಟುಂಬ, ನಮ್ಮ ಭಾವ, ನಮ್ಮ ಅಕ್ಕಂದಿರು, ಕಸಿನ್ಸು, ಅದರಲ್ಲೂ ಈ ಸಿನಿಮಾ ನೋಡಿದ ಮೇಲಂತೂ ಎಲ್ಲರೂ ಹೇಳ್ತಿರೋದು ಒಂದೇ ಮಾತು, ನೀನು ಸಾಯೋವರೆಗೂ ಒಬ್ಬ ನಟನಾಗೇ ಇರಬೇಕು, ಒಬ್ಬ ನಿರ್ದೇಶಕನಾಗೇ ಇರಬೇಕು, ನೀನು ಸಿನಿಮಾ ರಂಗ ಬಿಟ್ಟು ಆಚೆ ಬರ್ಕೂಡ್ದು. ಯಾಕೆಂತಂದ್ರೆ ಈ ಸಿನಿಮಾದಲ್ಲಿ ನನಗೆ ಬಹಳಷ್ಟು ಬೆಂಬಲವಾಗಿ ನಿಂತಿದ್ದು ನಮ್ಮ ಮಂಡ್ಯದಲ್ಲಿ ದೊಡ್ಡಣ್ಣ ಅಂತ ಒಬ್ರು ಇದ್ದಾರೆ, ಶಿವಲಿಂಗಣ್ಣ ಅಂತ ಒಬ್ರು ಇದ್ದಾರೆ, ಮಳವಳ್ಳಿನಲ್ಲಿ, ನನ್ನ ಹುಟ್ಟೂರು ಮಳವಳ್ಳಿ. ಸೊ ಅಲ್ಲಿ ಒಂದಷ್ಟು ಜನ ಇದ್ದಾರೆ. ಮಳವಳ್ಳಿ ಸಾಯಿ ಕೃಷ್ಣ ಬರವಣಿಗೆಯಲ್ಲಿ. ಹೌದೌದೌದು. ಸೊ ಅದು ನನ್ನ ಹುಟ್ಟೂರು. ನನ್ನ ಅಲ್ಲಿ ಒಂದು ಪಕ್ಕದ ಗ್ರಾಮ ಚಂದಳ್ಳಿ ಅಂತ ಒಂದು ಗ್ರಾಮ. ಅಲ್ಲಿರುವಂಥ ಜನಗಳಾಗಿರ್ಬೋದು, ಶಶಿ ಅಂತ ಒಬ್ರು ಇದ್ದಾರೆ, ಆಮೇಲೆ ಯುವ ಮುಖಂಡರವರು, ಆ ಥರ ಸುಮಾರು ಜನ ಅಲ್ಲಿದ್ದಾರೆ. ನಮ್ಮ ಭಾವ ಕುಮಾರ್ ಅಂತ ಇನ್ನೊಬ್ರು ಇದ್ದಾರೆ, ಶ್ವೇತಾ ಅಂತ. ಇವರೆಲ್ಲ ಇಡೀ ಫ್ಯಾಮಿಲಿ ಇವಾಗ ಹೇಗೆ ನಿಂತಿದ್ದಾರೆ ಅಂತ ಹೇಳಿದ್ರೆ, ನೀನು ನಟನಾಗೇ ಇರಬೇಕು, ನಿನ್ನಲ್ಲಿ ಈ ಥರ ಒಂದು ಕಲೆ ಇದೆ ಅನ್ನೋದು ನಮಗೂ ಗೊತ್ತಿರಲಿಲ್ಲ, ಇವತ್ತು ನಮಗೂ ಅರ್ಥ ಆಗ್ತಾ ಇದೆ. ನೀನು ನಟನಾಗಿ ಅಲ್ಲೇ ಇರು, ಇಂಡಸ್ಟ್ರಿನಲ್ಲೇ ಇರು, ಏನಾದ್ರು ಮಾಡು, ಸಾಧನೆ ಮಾಡಲ್ಲೇ. ಇವಾಗ ಬರೀ ನಮ್ಮ ಕುಟುಂಬ ಏನು ಫ್ಯಾಮಿಲಿ ಅಂತ ನಮ್ಮ ಅಪ್ಪ ಅಮ್ಮ, ನಮ್ಮ ಅಣ್ಣ ಅತ್ತಿಗೆ ಎಲ್ಲ ಸಪೋರ್ಟ್ ಮಾಡ್ತಾ ಇದ್ರು, ಅದೇ ರೀತಿನಲ್ಲಿ ಇವಾಗ ಇಡೀ ಒಂದು ಸಂಬಂಧಿಕರೆಲ್ಲ ಸಪೋರ್ಟ್ ಮಾಡೋ ನಿಟ್ಟಿನಲ್ಲಿ ಒಂದು ಶಕ್ತಿ ಕೊಡ್ತಾ ಇದ್ದಾರೆ. ಸೊ ಹಾಗಾಗಿ ಸಿನಿಮಾನೇ ಇಷ್ಟು ವರ್ಷಗಳಲ್ಲಿ ಮತ್ತು ಈ ಸಿನಿಮಾದ ಮೂಲಕ ಒಂದು ಲೈನಲ್ಲಿ ಹೇಳೋದಿದ್ರೆ ಇಂಡಸ್ಟ್ರಿ ಏನನ್ನು ಕೊಡ್ತು ನಿಮ್ಗೆ? ಸಾರ್ಥಕತೆ. ನಂಬಿದ್ದಕ್ಕೆ ಒಂದು ಒಳ್ಳೆ ಸಾರ್ಥಕತೆ. ಇಂಡಸ್ಟ್ರಿ ನನಗೇನು ಮೋಸ ಮಾಡ್ತಾ ಇಲ್ಲ, ಆಡಿಯನ್ಸು ಜನ ಮೋಸ ಮಾಡ್ತಾ ಇಲ್ಲ, ಚೇಂಬರ್ ಅವರು ಮೋಸ ಮಾಡ್ತಾ ಇಲ್ಲ. ಎಲ್ಲೋ ಒಬ್ರು ಇಬ್ರು ಈ ಥರ ಅನಾಗರಿಕರು, ಅಯೋಗ್ಯರು ಇರ್ತಾರಲ್ಲ, ಇಂಥವ್ರು ಬಂದು ಒಂದು ಒಳ್ಳೆ ಟೀಮ್ನ ಹಾಳು ಮಾಡ್ತಾ ಇದ್ದಾರೆ. ಬಟ್ ಯಾರೂ ಧೈರ್ಯಗೆಡಬೇಡಿ, ನಾವು ಗೆಲ್ಬೋದು. ಮೊದಲನೇ ಹೆಜ್ಜೆ ನಾವು ಕರೆಕ್ಟಾಗಿ ಇಟ್ಟಿದ್ದೀವಿ. ಸೊ ಇನ್ನೂ ತುಂಬ ಮುಂದೆ ನಮ್ಮ ಜರ್ನಿ ಇದೆ. ಇಲ್ಲಿಂದ ಮಾಡಿರೋಂಥ ತಪ್ಪು, ನಂಬಿ ಮೋಸ ಹೋಗಿರೋವಂಥದ್ದು ನಮ್ಮದು ತಪ್ಪಾಗುತ್ತೆ. ಸೊ ಅದನ್ನು ತಿದ್ದುಕೊಂಡು ಇನ್ನು ಮುಂದಕ್ಕೆ ನಾವೇನೇನೆಲ್ಲ ಮಾಡ್ಕೊಂಡು ಹೋಗ್ಬೇಕು ಅನ್ನೋದು ನಾವೇ ಕಲಿತು ಒಟ್ಟು ನಾವು ಮುಂದೆ ಸಾಗಲೇಬೇಕು. ಇದೊಂದು ಬಿಸ್ನೆಸ್ ಮಾಡಿದ್ದೆ, ಒಂದು ಹೋಟೆಲ್ ಮಾಡಿದ್ದೆ, ಅಲ್ಲಿಗೆ ಜನ ಬರಲಿಲ್ಲ, ಹೋಟೆಲ್ ಕ್ಲೋಸ್ ಮಾಡಿದ್ದೀನಿ. ಅಲ್ಲಿಂದ ಒಂದು ಎಕ್ಸ್ಪೀರಿಯನ್ಸ್ ಆಯಿತು. ನೆಕ್ಸ್ಟ್ ನಾನು ಹೋಟೆಲ್ ಮಾಡ್ಬೇಕಾದ್ರೆ ಜನ ಬರೋವಂಥ ಜಾಗದಲ್ಲಿ ನಾನು ಹೋಟೆಲ್ ಮಾಡಬೇಕು, ನಂಬಿಕೆ ಇರುವಂಥ ಒಂದು ಜಾಗದಲ್ಲಿ ಹೋಟೆಲ್ ಮಾಡಬೇಕು ಅಂತೇಳಿ ಆ ಒಂದು ಎಕ್ಸ್ಪೀರಿಯನ್ಸ್ನ ಮುಂದಕ್ಕೆ ಧೈರ್ಯವಾಗಿ ಕ್ಯಾರಿ ಮಾಡ್ಕೊಂಡು ಹೋಗ್ಬೇಕು ಅಂತ. ಈಗ ಆದ ಆರ್ಥಿಕ ಈ ನಷ್ಟವನ್ನು ಹೇಗೆ ತುಂಬಿಸ್ಕೊಳ್ತೀರಿ, ಏನು ಕತೆ? ಬಾಬಾ ಇದ್ದಾರೆ, ದೇವ್ರಿದ್ದಾರೆ, ಭಗವಂತ ಇದ್ದಾನೆ,
ಯಾವುದೋ ಒಂದು ಶಕ್ತಿ ನಮ್ಮ ಜೊತೆನಲ್ಲಿ ನಿಂತಿರುತ್ತೆ. ಇಲ್ಲಾಂದರೆ ಎಷ್ಟೋ ಜನ ಸಿನಿಮಾ ಮಾಡಿ ಥಿಯೇಟ್ರಿಗೆ ತೊಗೊಂಬರೋದ್ರಲ್ಲೇ ಸೋತ್ಬಿಟ್ಟಿರ್ತಾರೆ. ನಾವು ಥಿಯೇಟ್ರಿಗೆ ತಂದು ಜನಕ್ಕೆ ಇಷ್ಟಪಡಿಸೋದ್ರಲ್ಲೂ ಸೋತಿರ್ತಾರೆ. ಬಟ್ ನಾವು ಥಿಯೇಟ್ರಿಗೂ ತೊಗೊಂಬಂದಿದ್ದೀವಿ, ಜನಕ್ಕೆ ಇಷ್ಟ ಆಗೋ ರೀತಿಯಲ್ಲೂ ಸಿನಿಮಾ ಮಾಡಿದ್ದೀವಿ. ಸೊ ಆರ್ಥಿಕ ಪರಿಸ್ಥಿತಿನಲ್ಲಿ ಇವತ್ತು ಕಷ್ಟನೇ ಹೌದು, ಸರ್ವೈವ್ ಆಗೋದೇ ಭಾಳ ಕಷ್ಟ ಇದೆ. ಬಟ್ ಒಂದು ಫ್ಯಾಮಿಲಿ ಸಪೋರ್ಟ್ ಅನ್ನೋದೇನಿದೆ ಅದರಿಂದ ನಾವು ಧೈರ್ಯ ಗೆಡದೆ ಮುಂದಕ್ಕೆ ಹೋಗ್ಬೋದು ಅನ್ನೋದೊಂದು ನಂಬಿಕೆ ಇದೆ. ಈ ಸಿನಿಮಾದ ಕಥೆಯು ಚೆನ್ನಾಗಿತ್ತಲ್ವಾ? ಹೌದು, ಒಬ್ಬ ಹಳ್ಳಿಯ ಹುಡುಗ ಹೌದು, ಸಿನಿಮಾದ ಕನಸು ಕಟ್ಟು ಬಂದು ಹೌದು, ಆಮೇಲೆ ಅನುಭವಿಸುವ ನೋವು ನುರಿ. ಇದರಲ್ಲಿ ನೀವು ಮತ್ತೆ ರಿಕ್ಷಾ ಡ್ರೈವರ್ ಆಗಿ ಕೆಲಸ ಮಾಡ್ತಾರೆ ನಾಯಕ. ರಿಕ್ಷಾ ಡ್ರೈವರು ಸಪೋರ್ಟ್ ಮಾಡಿಲ್ವ ನಿಮ್ಗೆ? ಅದೇ ಅವರು ಮನಸ್ಫೂರ್ತಿಯಾಗಿ ಸಪೋರ್ಟ್ ಮಾಡ್ತಾ ಇದ್ದಾರೆ. ಯಾರೊಬ್ರು ಒಂದು ಸಣ್ಣದು ನೆಗೆಟಿವ್ ಯೋಚನೆನೇ ಇಲ್ದೇನೆ ನಮ್ಗೆ ಸಪೋರ್ಟ್ ಮಾಡ್ತಾ ಇದ್ದಾರೆ. ಬಟ್ ಅವ್ರ ಪರಿಸ್ಥಿತಿ ನಮಗೆ ಸಪೋರ್ಟ್ ಮಾಡೋ ರೀತಿನಲ್ಲಿಲ್ಲ. ಯಾಕಂದರೆ ಸಿಂಗಲ್ ಸ್ಕ್ರೀನಲ್ಲಿ ಅವ್ರಿಗೆ ಪಾರ್ಕಿಂಗ್ ಇಲ್ಲ, ಮಲ್ಟಿಪ್ಲೆಕ್ಸ್ಗಳಲ್ಲಿ ಅವ್ರಿಗೆ ಎಂಟ್ರಿನೇ ಇಲ್ಲ. ಅವ್ರು ನಾವು ಕೇಳಕ್ಕೆ ಹೋದಾಗ ಅವ್ರು ನಮ್ಗೆ ಇದನ್ನೇ ಹೇಳಿದ್ದು, ಅಣ್ಣ ನಾವು ಸಿನಿಮಾ ನೋಡೋಕೆ ರೆಡಿ ಇದ್ದೀವಿ ಸರ್, ನಾವು ಸಿನಿಮಾ ನೋಡೋಕೆ ರೆಡಿ ಇದ್ದೀವಿ, ಕನ್ನಡ ಸಿನಿಮಾಗಳು ಅದರಲ್ಲೂ ಹೊಸಬ್ರು ಸಿನಿಮಾ ನೋಡೋದಕ್ಕೆ ನಾವು ಸಪೋರ್ಟ್ ಮಾಡೋದಕ್ಕೆ ನಾವು ರೆಡಿ ಇದ್ದೀವಿ. ನಾವು ಪಾರ್ಕಿಂಗ್ ಕಟ್ತೀವಿ, ನಾವು ಮಾಲ್ ಒಳಗಡೆ ಪಾರ್ಕಿಂಗ್ ಕಟ್ತೀವಿ, ಎಲ್ಲ ಕಡೆ ಪಾರ್ಕಿಂಗ್ ಕಟ್ತೀವಿ, ನಮಗೆ ಪಾರ್ಕಿಂಗ್ ಇಲ್ಲ. ನಾವು ಹೋಗಿ ಮನೆಯಲ್ಲಿ ಆಟೋ ನಿಲ್ಲಿಸಿ ಅಲ್ಲಿಂದ ನಾವು ಬೈಕ್ ತೊಗೊಂಡ್ಬಂದು ನಿಮ್ಮ ಸಿನಿಮಾ ನೋಡೋ ಅಷ್ಟು ಟೈಮ್ ನಮ್ಮ ಹತ್ರನೂ ಇಲ್ಲ. ಸೊ ಅವ್ರದ್ದೇ ಆದಂಥ ಪ್ರಾಬ್ಲಮ್ಸ್ಗಳು ಹೇಳ್ತಾರೆ. ಈಗ ಸಿಂಗಲ್ ಥಿಯೇಟ್ರಲ್ಲಿ ಆ ಸಮಸ್ಯೆ ಇಲ್ಲಲ್ಲ? ಸಿಂಗಲ್ ಥಿಯೇಟ್ರಲ್ಲೂ ಆ ಸಮಸ್ಯೆ ಇದೆ ರಿಕ್ಷಾದವರಿಗೆ. ಕೆಲವೊಂದೊಂದು ಥಿಯೇಟರ್ಗಳಲ್ಲಿ ಮಾತ್ರ ಬಿಡ್ತಾರೆ, ಕೆಲವೊಂದೊಂದು ಮಾಲ್ಗಳಲ್ಲಿ ಮಾತ್ರ ಬಿಡ್ತಾರೆ ಆಟೋ ರಿಕ್ಷಾ ಪಾರ್ಕಿಂಗು. ಅಂದರೆ ಮಿರಾಜ್ ಒಂದೇ ಮಾಲಲ್ಲಿ ನಾನು ನೋಡಿದ್ದು, ಸುಂಕದಕಟ್ಟೆನಲ್ಲಿರೋ ಮಿರಾಜ್ ಒಂದೇ ಮಾಲಲ್ಲಿ ಆಟೋಗಳನ್ನ ಬಿಡ್ತಾ ಇದ್ದಾರೆ ಪಾರ್ಕಿಂಗಿಗೆ. ಬಿಟ್ಟರೆ ಬಹುತೇಕ ಮಾಲ್ಗಳಲ್ಲಂತೂ ಪಾರ್ಕಿಂಗ್ ಇಲ್ಲ, ಸಿಂಗಲ್ ಸ್ಕ್ರೀನಲ್ಲೂ ಪಾರ್ಕಿಂಗ್ ಇಲ್ಲ. ಸೊ ಹಾಗಾಗಿ ಅವ್ರು ಸಿನಿಮಾ ನೋಡೋದೇ ಬಿಟ್ಟಿದ್ದಾರೆ, ಮೊಬೈಲಲ್ಲಿ ಬಂದಾಗ ನೋಡ್ಕೊಂತೀವಿ ಬಿಡೋಣ ಅಂತಾರೆ. OTT ಟ್ರೈ ಮಾಡಿದ್ರೆ? ಪ್ರಯತ್ನದಲ್ಲಿದ್ದೀವಿ. ಈಗ ಅವ್ರದ್ದೇ ಆದಂಥ ಒಂದು ಕ್ರೈಟೀರಿಯಾಗಳು ಮ್ಯಾಚ್ ಆಗಬೇಕು. ಸಿನಿಮಾ ಇಂತಿಷ್ಟು ದಿನ ಓಡಿರ್ಬೇಕು, ಇಂತಿಂಥ ಕಡೆ ಇರಬೇಕು ಅಂತೆಲ್ಲ, ಅದೆಲ್ಲ ಕ್ರೈಟೀರಿಯಾಗಳು ನಮಗೆಲ್ಲೋ ತುಂಬ ದೂರ ಕಾಣಿಸ್ತಾ ಇದೆ. ಯಾಕಂದ್ರೆ ಅದು ನಿಮ್ಮ ರನ್ನೇ ಸರಿ ಆಗಿಲ್ಲ. ಸೊ ಹಾಗಾಗಿ ತುಂಬ ದೂರ ಕಾಣಿಸ್ತಾ ಇದೆ ನಮಗೆ. ಅವ್ರು ತಗೊಂತಾರೋ ಇಲ್ಲ ಸ್ಯಾಟಲೈಟ್ ಅವರಂತೂ ಮೊದಲೇ ಸಿನಿಮಾಗಳನ್ನ ತಗೊತಾ ಇಲ್ಲ, ಅವ್ರು ತಗೊಂತಾರೋ ಗೊತ್ತಿಲ್ಲ, ಏನೇನಾಗುತ್ತೆ ಅನ್ನೋದು ಗೊತ್ತಿಲ್ಲ. ಬಟ್ ಜನಕ್ಕೆ ಸಿನಿಮಾ ರೀಚ್ ಮಾಡಬೇಕು ಅನ್ನೋ ಪ್ರಯತ್ನದಲ್ಲಂತೂ ನಾವು ಇದ್ದೀವಿ. ಈಗ ಸದ್ಯಕ್ಕೆ ಅದೇ ಆಪ್ಷನ್ ಅಥವಾ ಬೇರೆ ಸಿನಿಮಾ ಬೇರೆ ನಿರ್ಮಾಪಕರ ತಲಾಶ್ನಲ್ಲಿ ಏನಾದ್ರು ಇದ್ದೀರಾ ಏನು? ಖಂಡಿತ ಪ್ರಯತ್ನ ನಡೀತಾ ಇದೆ ಸರ್. ಒಂದಷ್ಟು ಜನ ಈ ಸಿನಿಮಾ ನೋಡಿದಂಥವ್ರು ನಾವು ನಿಮಗೆ ಮುಂದಿನ ಸಿನಿಮಾದಲ್ಲಿ ಸಪೋರ್ಟ್ ಮಾಡ್ತೀವಿ, ಇನ್ವೆಸ್ಟ್ ಮಾಡ್ತೀವಿ, ಪ್ರೊಡ್ಯೂಸ್ ಮಾಡ್ತೀವಿ ಅಂತೇಳಿ ನಮಗೆ ಬೆನ್ನು ತಟ್ಟಿ ನಮಗೆ ಪ್ರೋತ್ಸಾಹ ಮಾಡ್ತಾ ಇದ್ದಾರೆ. ಇನ್ನೊಂದಷ್ಟು ಜನ ಡೈರೆಕ್ಟರ್ಗಳು ಕಾಲ್ ಮಾಡ್ತಾ ಇದ್ದಾರೆ, ಒಬ್ಬ ನಟನಾಗಿ ನಿಮ್ಮನ್ನ ಈ ಸಿನಿಮಾದಲ್ಲಿ ನಮ್ಮ ಸಿನಿಮಾದಲ್ಲಿ ನಾವು ತೊಗೊತೀವಿ, ನಮ್ಮ ಸಿನಿಮಾದಲ್ಲಿ ನೀವು ಆ್ಯಕ್ಟ್ ಮಾಡಿ ಅಂತಲೂ ಒಂದಷ್ಟು ಅಪರ್ಚುನಿಟೀಸ್ ಬರ್ತಾ ಇದೆ. ಅದ್ರ ಜೊತೆಗೆ ಸಿನಿಮಾ ಮಾಡಲೇಬೇಕು, ಇವಾಗ ನೆಕ್ಸ್ಟ್ ಮುಂದಿನ ಸ್ಟೆಪ್ ನಾವು ಸಿನಿಮಾ ಮಾಡೋದ್ರಲ್ಲೇ ನಾವು ಗೆಲುವು ಕಾಣಬೇಕು ಅಂತೇಳಿ ಸಿನಿಮಾ ಮಾಡಬೇಕು ಅಂತ ಓಡಾಡ್ತಾ ಇದ್ದೀವಿ. ಸಿನಿಮಾವೇ ಬದುಕು, ಸಿನಿಮಾವೇ ವೃತ್ತಿ ಅಷ್ಟೇ. ಅದರ ಆಚೆ ಮತ್ತೆ ಈಗಲೂ ಕೂಡ ಯೋಚನೆ ಮಾಡೋ ಸ್ಥಿತಿಯಲ್ಲಿ ಇಲ್ಲ ನೀವು? ಇಲ್ಲ, ಕಳ್ಕೊಂಡಿದ್ದ ಜಾಗದಲ್ಲೇ ಹುಡುಕ್ಬೇಕು ಅನ್ನೋದೊಂದು ಸತ್ಯವಾದ ಮಾತು. ಹುಡುಕೋರ್ ಸಂಖ್ಯೆ ಜಾಸ್ತಿ ಆಗ್ಬಿಟ್ಟಿದೆ, ಜಾಗ ಕಮ್ಮಿ ಆಗಿದೆ. ಹೌದು, ಬಟ್ ಆದ್ರೆ ವಿಧಿ ಇಲ್ಲ. ನಾವು ಕಳ್ಕೊಂಡಿರೋದು ಇಲ್ಲೇ ಅಂತಂದಾಗ ಹುಡುಕ್ಲೇಬೇಕಾದಂಥ ಪರಿಸ್ಥಿತಿನಲ್ಲಿದ್ದೀವಿ, ಅನಿವಾರ್ಯತೆನಲ್ಲಿದ್ದೀವಿ. ಸೊ ನಮ್ಮ ಕೈ ಸ್ವಲ್ಪ ದೊಡ್ಡದಿದೆಯಾ, ಬೇಗ ಸಿಗ್ಬೋದಾ ನಮಗೆ ಅಂತ ಯೋಚನೆ ಮಾಡ್ತಾ ಇದ್ದೀವಿ. ಸೊ ಹಾಗಾಗಿ ಕಳೆದಿರೋ ಜಾಗದಲ್ಲೇ ಹುಡುಕ್ಬೇಕು ಅನ್ನೋ ಪ್ರಯತ್ನ. ಇದೇ ವೃತ್ತಿ, ಇದೇ ಬದುಕು, ಓಲ್ ಅಂಡ್ ಸೋಲ್ ಇದೆ ಸಿನಿಮಾನೇ. ಕೊನೆಗೆ ಚಿತ್ರ ಪ್ರೇಮಿಗಳಿಗೆ ಏನು ಹೇಳಲಿಕ್ಕೆ ಇಷ್ಟಪಡ್ತೀರಿ ಹೇಳಿ? ದೊಡ್ಡ ಮನಸ, ಒಂದೊಳ್ಳೆ ಪ್ರಯತ್ನ. ಮೊದಲೇ ಹೇಳಿದಾಗೆ ಪ್ರತಿ ಸಲನೂ ನಾನು ಹೇಳ್ತೀನಿ, ಜನಗಳಿಂದ ಸಿನಿಮಾ ಸೋತಿಲ್ಲ, ಜನಗಳು ಥಿಯೇಟ್ರಿಗೆ ಬರೋದಕ್ಕೆ ರೆಡಿ ಇದ್ದರು. ಥಿಯೇಟ್ರು ಅವ್ರಿಗೆ ನಾವು ಸರಿಯಾದಂಥ ಥಿಯೇಟ್ರುಗಳು ಸರಿಯಾದಂಥ ಶೋ ಕೊಡೋದ್ರಲ್ಲಿ ನಮ್ಮ ಡಿಸ್ಟ್ರಿಬ್ಯೂಟರ್ ವಿಫಲರಾಗಿ ನಮ್ಮನ್ನು ಸೋಲಿಸಿ ನಿಮಗೂ ಜನಕ್ಕೆ ಸಿನಿಮಾ ರೀಚ್ ಆಗದಿರೋ ರೀತಿ ಮಾಡಿದ್ದು ಆತನ ತಪ್ಪು. ಅದರಿಂದ ಜನಗಳು ನಮ್ಮ ಜೊತೆನಲ್ಲಿ ಇದ್ದೀರಾ, ನೀವು ಕರ್ನಾಟಕ ಜನತೆ ನಮ್ಮ ಜೊತೆನಲ್ಲಿ ಇದ್ದೀರಾ. ಯಾಕೆಂದರೆ ನಿಮ್ಮ ಪ್ರೀತಿ, ಪ್ರೋತ್ಸಾಹ, ನಿಮ್ಮ ಸಪೋರ್ಟು ಸೋಷಿಯಲ್ ಮೀಡಿಯಾ ಮುಖಾಂತರ ನನಗೆ ಸಿಗ್ತಾ ಇದೆ. ಸೊ ಹಾಗಾಗಿ ನೀವಿದ್ದೀರಾ ಅನ್ನೋ ಒಂದು ಧೈರ್ಯದ ಮೇಲೆ ದೊಡ್ಡ ಮನುಷ್ಯ ನಿಮ್ಮ ಮನೆ ಬಾಗಿಲಿಗೆ ತೊಗೊಂಬರುವಂಥ ಒಂದು ಸಾಕಷ್ಟು ಪ್ರಯತ್ನ ನಡೀತಾ ಇದೆ. 100% ನಿಮ್ಮ ಮನೆ ಬಾಗಿಲಿಗೆ ದೊಡ್ಡ ಮನುಷ್ಯನ ರೀಚ್ ಮಾಡ್ತೀವಿ. ಇನ್ನು ಮುಂದಕ್ಕೂ ಕೂಡ ನೀವೇ ನಮಗೆ ಶಕ್ತಿ, ನೀವೇ ನಮಗೆ ಸಪೋರ್ಟ್. ಸೊ ಹಾಗಾಗಿ ಇನ್ನು ಮುಂದೆನೂ ನಾನು ಸಿನಿಮಾ ರಂಗದಲ್ಲಿ ಕೆಲಸ ಮಾಡ್ತಾ ಬರ್ತಾ ಇರ್ತೀನಿ. ಮುಂದಿನ ದಿನಗಳಲ್ಲೂ ನಾನು ನಿಮಗೆ ಒಳ್ಳೊಳ್ಳೆ ಚಿತ್ರಗಳು ಕೊಡೋ ಅಂತ ಒಂದು ಪ್ರಯತ್ನ ಮಾಡ್ತೀನಿ. ಸದಾ ನನ್ನನ್ನು ಹರಿಸಿ ಬೆಳೆಸಿ ಅಂತ ಕೇಳ್ಕೊತೀನಿ. ಸೊ ವಿಶ್ ಆಲ್ ದ ಬೆಸ್ಟ್, ಒಳ್ಳೇದಾಗಲಿ. ಎಸ್ ಸರ್, ನಿಮ್ಮ ಪ್ರಯತ್ನ ಮುಂದುವರಿಸಿ. ಥ್ಯಾಂಕ್ ಯು ಸರ್. ಧೃತಿಗೆಡಬೇಡಿ. ಎಸ್ ಸರ್. ಬಹುಶಃ ಇದು ಒಂದು ನಿಮ್ಮ ಪ್ರಥಮ ಎಡವಿಕೆ, ಮುಂದಿನ ಒಂದು ಗೆಲುವಿಗೆ ಅದು ನಾಂದಿ ಆಗ್ಬೋದು. ಎಸ್ ಸರ್. ವೀಕ್ಷಕರೇ, ಇಲ್ಲಿಯವರೆಗೆ ಒಬ್ಬ ಹುಡುಗ ಕನಸು ಕಟ್ಟಿ ಸಿನಿಮಾದ ಮೂಲಕವೇ ನನ್ನ ವ್ಯಕ್ತಿತ್ವವನ್ನು, ತನ್ನ ಯೋಚನೆಯನ್ನು ಮತ್ತು ತನ್ನ ಪ್ರತಿಭೆಯನ್ನು ಧಾರೆ ಎರೆದು
ಆ ಮೂಲಕ ನಾನೊಂದು ಹೊಸ ಎರವನ್ನ ಕಟ್ತೇನೆ ಅಂತ ಬಂದ ಹುಡುಗನಿಗೆ ರತನ್ ಕೃಷ್ಣ ಅಲ್ವಾ, ಶರತ್ ಕೃಷ್ಣನಿಗೆ ಈಗ ತೊಂದರೆ ಆಗಿದೆ. ಆ ತೊಂದರೆ ಶರತ್ ಕೃಷ್ಣನ ಸಮಸ್ಯೆ ಅಷ್ಟೇ ಅಲ್ಲ, ನಮ್ಮ ಗಾಂಧಿನಗರ ಮೊದಲಿತ್ತು, ಈಗ ಗಾಂಧಿನಗರ ವಿಸ್ತೃತವಾಗಿದೆ. ಗಾಂಧಿನಗರ ಅನ್ನುವಂಥ ಒಂದು ಚಿಹ್ನೆಯೂ ಉಳಿದಿಲ್ಲ. ಸಿನಿಮಾ ಈ ಓಡೋಗೋರನ್ನ ಎಳ್ಕೊಂಡಷ್ಟು ಬಂತು ಅನ್ನುವ ಗಾದೆಗೆ ತಕ್ಕಾಗಿದೆ. ನಿರ್ಮಾಪಕರ ತಲೆ ಹಿಡಿಯೋರ ಸಂಖ್ಯೆ ಜಾಸ್ತಿ, ಇನ್ನು ಒಳ್ಳೆಯವರು ಅಂತ ಇದ್ದವರು ಕೂಡ ಸಿನಿಮಾ ಮಾಡಿದ್ರು. ಈ ಡಿಸ್ಟ್ರಿಬ್ಯೂಟರ್ಗಳು ಇವತ್ತು ಹೊಸೊಬ್ಬರು ಹುಟ್ಟುಕೊಂಡು ಅವರಿಗೆ ಹಿಂದಿಲ್ಲ ಮುಂದಿಲ್ಲ, ಅವರನ್ನು ಮಧ್ಯದಾರಿಯಲ್ಲಿ ಕೈ ಬಿಡ್ತಾ ಇದ್ದಾರೆ. ಆದರೆ ನೀವು ಕೈ ಬಿಟ್ಟಿಲ್ಲ ಅಂತ ನಾನು ಭಾವಿಸ್ತೇನೆ. ನೀವು ಕೈ ಬಿಡುವುದಿಲ್ಲ ಅಂತಲೂ ನಾವು ಭಾವಿಸಬೇಕು. ಯಾಕಂತಂದರೆ ಒಳ್ಳೆ ಸಿನಿಮಾ ಬಂದಾಗ ಯಾವುದೇ ಸಿನಿಮಾ ಆದರೂ ನೀವು ಗೆಲ್ಲಿಸ್ತೀರಿ. ಆದರೆ ಆ ಒಳ್ಳೆ ಸಿನಿಮಾ ಅಂತ ಗೊತ್ತಾಗುವಲ್ಲಿವರೆಗೆ ಥಿಯೇಟ್ರಿಂದ ಆ ಸಿನಿಮಾ ಹೋಗಿರುತ್ತದೆ, ಅಥವಾ ಥಿಯೇಟ್ರಲ್ಲಿ ಆ ಸಿನಿಮಾ ಇರೋದಿಲ್ಲ. ಅಂಥ ಎಲ್ಲ ಸಮಸ್ಯೆಗಳ ಸುಳಿಯಲ್ಲಿ ಶರತ್ ಸಿಲುಕೊಂಡು ಭಾಳಷ್ಟು ನೋವನ್ನು, ಅವರ ಇಡೀ ವ್ಯಕ್ತಿತ್ವವನ್ನೇ ಒಂದು ರೀತಿಯಲ್ಲಿ ಅದರಿಸುವ ಒಂದು ಘಟನೆ ನಡೆದಿದೆ. ಮತ್ತೆ ಅವರು ಪ್ರಯತ್ನ ಮಾಡ್ತಾ ಇದ್ದಾರೆ, ಮತ್ತೆ ಥಿಯೇಟ್ರಿಗೆ ಸಿನಿಮಾ ತರುವ ಪ್ರಯತ್ನ ಮಾಡ್ತಾ ಇದ್ದಾರೆ. ಅವರಿಗೆ ಅಂಥ ಒಬ್ಬ ವ್ಯಕ್ತಿ ಗಟ್ಟಿಯಾಗಿ ಸಿಗಲಿ ಅನ್ನುವ ಆಶಯದಲ್ಲಿ ಈ ಮಾತನ್ನು ನಿಲ್ಲಿಸ್ತಾ ಇದ್ದೇನೆ. ನೀವು ಬನ್ನಿ ಥಿಯೇಟ್ರಿಗೆ, ಅವ್ರು ಮತ್ತೆ ಸಿನಿಮಾ ತಂದರೆ ಖಂಡಿತವಾಗಿಯೂ ಬಂದವರು ಸಿನಿಮಾ ನೋಡಿ. ಈ ಥರದ ಒಬ್ಬ ಉತ್ಸಾಹಿತವಾದಂಥ ಹುಡುಗ ತನ್ನ ತನು ಮನ ಧನ ಎಲ್ಲವನ್ನ ವಿನಿಯೋಗ ಮಾಡಿ ತನ್ನ ಇಡೀ ಕುಟುಂಬಿಕರ ಪ್ರೋತ್ಸಾಹದೊಂದಿಗೆ ಒಂದು ಒಳ್ಳೆ ಸಿನಿಮಾ ಮಾಡಬೇಕು ಅಂತ ಬಂದಿದ್ದರಿಂದ ಬಹುಶಃ ಸಿನಿಮಾದ ಇವತ್ತಿನ ಸೋಲಿನ ದಿನಗಳಲ್ಲಿ ಈ ಥರದ ಹುಡುಗರ ಶ್ರಮ ಬಹಳ ಮುಖ್ಯ ಆಗುತ್ತೆ. ಹಳೆ ತಲೆಮಾರು ಸಂಪೂರ್ಣವಾಗಿ ಹಿಂದೋಗಿದೆ. ಹಳೆ ತಲೆಮಾರಿನಿಂದ ನಾವು ಹೊಸತನ್ನು ನಿರೀಕ್ಷಿಸುವ ಯಾವ ಒಂದು ಸಾಧ್ಯತೆಯೂ ಇಲ್ಲ. ಅದರ ನಂತರ ಬಂದ ತಲೆಮಾರು ಇವತ್ತು ಪ್ಯಾನ್ ಇಂಡಿಯಾ ಸಿನಿಮಾ ಅಂತ ಹೇಳಿ ಅವರು ಬೇರೆ ಭಾಷೆಯಲ್ಲೇ ಹೆಚ್ಚು ಕಾಲಿಟ್ಟಿದ್ದಾರೆ ಕೂಡ. ಕನ್ನಡ ಅವರಿಗೆ ಒಂದು ಕಿಕ್ ಬೋರ್ಡ್ ಅಷ್ಟೇ. ಗೆಲ್ಲಬೇಕಾಗಿತ್ತು, ಗೆದ್ದಿದ್ದಾರೆ. ಗುರುತಿಸ್ಕೊಳ್ಬೇಕಾಗಿತ್ತು, ಗುರುತಿಸ್ಕೊಂಡಿದ್ದಾರೆ. ಹಣ, ಆಶ್ರಯ, ಬೇರೆ ಬೇರೆ ರೀತಿಯ ಸ್ಥಿತಿಗತಿಗಳು ಬೇಕಾಗಿತ್ತು, ಅದು ನೀವೇ ಕೊಟ್ಟಿದ್ದೀರಿ. ಈಗ ಅವರಿಗೆ ಅದು ಏರಿಯಲ್ ವ್ಯೂ ಆಗಿದೆ. ತೆಲುಗೋ, ತಮಿಳೋ, ಹಿಂದಿಯೋ ಅಲ್ಲಿ ನಿಂತುಕೊಂಡು ಕನ್ನಡವನ್ನು ಹೀಗೆ ನೋಡುವ ಪರಿಸ್ಥಿತಿ ಕಾಣ್ತಾ ಇದೆ. ಹಾಗಾಗಿ ಕೊನೆಗೂ ಕನ್ನಡದ ಆಸ್ತಿ ಯಾರು ಅಂತಂದರೆ ಈ ಥರದ ಹೊಸ ಹುಡುಗರು ಅಂತ ನಾನು ಭಾವಿಸ್ತೇನೆ. ದರ್ಶನ್ ಒಬ್ಬ ಇದ್ದ ಕನ್ನಡ ಅಂತ ಹೇಳ್ಕೊಂಡು ಅವನದೇ ಸ್ವಯಂಕೃತ ತಪ್ಪಿನಿಂದ ಇವತ್ತು ಜೈಲಿನಿಂದ ದರ್ಶನನ್ನು ನೋಡುವ ಪರಿಸ್ಥಿತಿ ಬಂದಿದೆ. ಹಾಗಾಗಿ ಕನ್ನಡಕ್ಕೆ ಒಟ್ಟಾರೆಯಾಗಿ ಗಮನಿಸಿದಾಗ ಹೊಸ ಹುಡುಗರ ಶ್ರಮ ಮತ್ತು ಸೃಜನಾತ್ಮಕವಾದ ಕೆಲಸ ಹೆಚ್ಚು ಮುಖ್ಯ, ಮತ್ತು ಅದನ್ನೇ ನೀವು ಹೆಚ್ಚು ಪ್ರೋತ್ಸಾಹ ಮಾಡುವ ಮೂಲಕ ಆ ಒಂದು ತಲೆಮಾರನ್ನು ಕಟ್ಟಬೇಕಾಗಿದೆ ಅನ್ನೋದು ಬಹಳ ಅನಿವಾರ್ಯದ ಮಾತು. ಹಾಗಾಗಿ ಈ ದೊಡ್ಡ ಮನಸ್ಸ ಮತ್ತೆ ಬಂದರೆ ಆ ಹುಡುಗನನ್ನು ಪ್ರೋತ್ಸಾಹಿಸಿ ಅವರನ್ನು ಒಂದು ಹಂತಕ್ಕೆ ತರುವಲ್ಲಿಗೆ ನೀವು ಥಿಯೇಟ್ರಿಗೆ ಹೆಜ್ಜೆ ಇಟ್ಟಾಗ ಮಾತ್ರ ಸಾಧ್ಯ ಅಂತ ನಾನು ನಂಬಿದ್ದೇನೆ. ನಮಸ್ತೆ ವೀಕ್ಷಕರೇ, ಇಲ್ಲಿಯವರೆಗೆ ದೊಡ್ಡ ಮನುಷ್ಯ ಸಿನಿಮಾ, ಅದರ ನಿರ್ದೇಶಕರು, ನಾಯಕ ನಟರು ಆದಂತ ಶರತ್ ಕೃಷ್ಣ ಅವರ ಮಾತುಗಳನ್ನ ಕೇಳಿದಿರಿ. ಒಂದು ಸಿನಿಮಾವನ್ನ ಸಂಪೂರ್ಣವಾಗಿ ಅದನ್ನ ನೆಲಕಚ್ಚುವ ಹಾಗೆ ಮಾಡಿದ್ದು, ಸೋಲುವ ಹಾಗೆ ಮಾಡಿದ್ದು, ಅಥವಾ ನನ್ನ ಸಿನಿಮಾ ಸೋತಿದ್ದಕ್ಕೆ ಕಾರಣ ಏನು ಅಂತಂದ್ರೆ ಸಿನಿಮಾ ಅಲ್ಲ, ಕಂಟೆಂಟ್ ಅಲ್ಲ, ಅಥವಾ ನನ್ನ ಸಿನಿಮಾದ ಒಂದು ಯೋಗ್ಯತೆಯೂ ಅಲ್ಲ. ಜನ ಮೆಚ್ಚುತ್ತಾ ಇದ್ರು, ಜನ ಬರ್ತಾ ಇದ್ರು. ಆದರೆ ಮುಚ್ಚಿದ ಥಿಯೇಟರ್ಗಳಿಗೆ ಮತ್ತು ಥಿಯೇಟರನ್ನು ಕೊಡಿಸ್ತೇನೆ ಅಂತ ಹೇಳಿ ಹಸಿಯಾಗಿ ಸುಳ್ಳು ಹೇಳಿ ನನಗೆ ಮೋಸ ಮಾಡಿದಂಥ ಪ್ರಶಾಂತ್ ಬಾಗೂರು ಫಿಲ್ಮ್ ಡಿಸ್ಟ್ರಿಬ್ಯೂಟರೇ ಕಾರಣ ಅನ್ನುವಂಥ ತಥಾಕಥಿತವಾದಂಥ ಆರೋಪವನ್ನು ನೀವು ಕೇಳಿದಿರಿ. ಈಗ ಒಂದು ಕಡೆಯಿಂದ ಆರೋಪ ಬಂದಾಗ ಇನ್ನೊಂದು ಕಡೆಯಿಂದ ಅದಕ್ಕೆ ಉತ್ತರವೂ ಅಪೇಕ್ಷಿಸುವುದು ಮತ್ತೆ ಅದನ್ನ ಕ್ಲಾರಿಫೈ ಮಾಡುವುದು ಪತ್ರಿಕೋದ್ಯಮದ ಪ್ರಾಥಮಿಕವಾದಂಥ ಒಂದು ಕರ್ತವ್ಯ ಅಂತ ನಾನು ಭಾವಿಸಿದೆ. ಹಾಗಾಗಿ ಈ ಸಂದರ್ಶನ ಆದ ಹೊತ್ತಿಗೆ ಪ್ರಶಾಂತ್ ಬಾಗೂರ್ ಕೂಡ ಇಲ್ಲ ಸರ್, ನನ್ನ ಹತ್ರ ಸಾಕ್ಷ್ಯಗಳಿದೆ, ಅವ್ರು ಸುಳ್ಳು ಹೇಳ್ತಾ ಇದ್ದಾರೆ, ನಾನು ಅದಕ್ಕೆ ಉತ್ತರ ಕೊಡಬಲ್ಲೆ, ನೀವು ಹಿರಿಯ ಪತ್ರಕರ್ತರು, ನೀವು ಅವರ ಮಾತನ್ನಷ್ಟೇ ಕೇಳಿದ್ದೀರಿ, ನನಗೂ ಮಾತಾಡುವ ಅವಕಾಶ ಕೊಡಬೇಕು ಅಂತ ಅವರು ಫೋನ್ ಮಾಡಿದ್ರು. ಹಾಗಾಗಿ ನಾನು ಈ ಮೂಲಕವೇ ಪ್ರಶಾಂತ್ ಬಾಗೂರು ಅವರಿಗೆ ಆಹ್ವಾನಿಸ್ತಾ ಇದ್ದೇನೆ, ನೀವು ಬನ್ನಿ, ಮಾತಾಡಿ. ನಿಮ್ಮಿಂದ ಈ ಸಿನಿಮಾಕ್ಕೆ ದ್ರೋಹ ಆಗಿದೆ, ಮೋಸ ಆಗಿದೆ, ವಂಚನೆ ಆಗಿದೆ, ನನ್ನ ಕೋಟ್ಯಾಂತರ ರೂಪಾಯಿ ಕಳೆದುಕೊಳ್ಳಿಕ್ಕೆ ಪ್ರಶಾಂತ್ ಬಾಗೂರು ಅವರ ಒಂದು ವೃತ್ತಿಪರವಲ್ಲದ ಅವರ ಒಟ್ಟು ಪ್ರವೃತ್ತಿಯೇ ಕಾರಣ ಅಂತ ಹೇಳುವ ಶರತ್ ಕೃಷ್ಣ ಅವರ ಮಾತಿಗೆ ನೀವೇನಂತೀರಿ?
ಇದನ್ನ ಬಹಳ ನಿರೀಕ್ಷೆಯಿಂದ ನಾನು ಕಾಯ್ತಾ ಇದ್ದೇನೆ. ನಿಮ್ಮನ್ನ ನನ್ನ ಸ್ಟುಡಿಯೋಕ್ಕೆ ಆಹ್ವಾನಿಸ್ತಾ ಇದ್ದೇನೆ. ನೀವು ಬಂದು ಮಾತಾಡಿದರೆ ನಿಮ್ಮ ಮಾತಿನ ಪೂರ್ಣ ಪಾಠವನ್ನು ನಾನು ಪ್ರಕಟಿಸಲಿಕ್ಕೆ ಸಿದ್ಧವಾಗಿದ್ದೇನೆ. ಅದಕ್ಕೆ ಷರತ್ತು, ಮತ್ತು ನೀವು ಒಟ್ಟಿಗೆ ಮತ್ತೊಮ್ಮೆ ಕೂತು ಮಾತಾಡ್ತೀರಿ ಅಥವಾ ಇನ್ನೊಂದೋ ಮಗದೊಂದೋ ಅದಕ್ಕೆ ಸಂವಾದವೋ ಚರ್ಚೆಯೋ ಅದು ಆಮೇಲೆ ತೀರ್ಮಾನ ಮಾಡೋಣ. ಶರತ್ ಕೃಷ್ಣ ಅವರ ಆರೋಪಕ್ಕೆ ವೀಕ್ಷಕರೇ, ಪ್ರಶಾಂತ್ ಬಾಗೂರು ಆದಷ್ಟು ಬೇಗ ಬಂದು ಅದಕ್ಕೆ ಉತ್ತರ ಕೊಡ್ತಾರೆ ಅನ್ನುವ ನಿರೀಕ್ಷೆಯಲ್ಲಿ ನಾನು ಇರ್ತೇನೆ, ನೀವು ಇರ್ತೀರಿ. ಇದರ ಸತ್ಯಾಸತ್ಯತೆ ಏನು ಅನ್ನೋದನ್ನ ನಿಜವಾಗಿಯೂ ಅದನ್ನ ಹುಡುಕಬೇಕು ಅನ್ನುವಂಥ ಒಂದು ಪ್ರಶ್ನೆ ಈಗ ಈ ಒಂದು ಆರೋಪ ಪ್ರತ್ಯಾರೋಪದ ಮೂಲಕ ಹುಟ್ಕೊಂಡಿದೆ. ಅದರ ಅಂತಿಮ ಸ್ವರೂಪ ಏನಾಗುತ್ತೆ ಅನ್ನೋದನ್ನ ಕಾದ್ ನೋಡೋಣ. ಪ್ರಶಾಂತ್ ಬಾಗೂರ್ಗಾಗಿ ನಾನು ಕಾಯ್ತಾ ಇದ್ದೇನೆ. ಅವರು ಬರ್ತಾರೆ ಅನ್ನುವ ನಂಬಿಕೆ ನನಗಿದೆ. ಬರಲಿ, ಮಾತಾಡಲಿ. ಅದರ ಒಟ್ಟು ನಿಜವಾದಂಥ ಒಂದು ಈ ಚಿತ್ರದ ಸೋಲಿಗೆ ಕಾರಣ ಏನು ಅನ್ನೋದನ್ನು ಕೂಡ ಬಹುಶಃ ಆವಾಗ ಹೊರಗೆ ಬರಬಹುದು ಅಂತ ನಾನು ನಂಬಿದ್ದೇನೆ. ನಮಸ್ತೆ.